ನೋಡ್ಬೇಕು ಈಗ ಅಷ್ಟೇ. ಈಗ ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಇಂದಾನು ಇರ್ಬೇಕು ಅಂತ. ಮಧ್ಯೆ ಮಧ್ಯೆ ಕೇಳಿದ್ರೆ ಅವರು ಡಿಸ್ಟರ್ಬ್ ಮಾಡ್ತಾರೆ. ಅಲ್ಲೆಲ್ಲ ಇಷ್ಟು ಬೇರೆ ಕುಡಿ ಹಾಕಿ ಪಾತ್ರೆ ಖಾಲಿ ಆದಾಗ ಕೆಲಸ ಮಾಡೋದು. ಪ್ಲಾಸ್ಟಿಕ್ ಬಕೆಟ್ ತೊಂಬರಿ ಅವ್ರು ಟ್ರಾನ್ಸ್ಫರ್ ಮಾಡೋದು. ಪ್ಲಾಸ್ಟಿಕ್ ಬಕೆಟ್ ಇರ್ತಾವಲ್ಲ ಸಣ್ಣ ಕಂಟೈನರ್ ಅಂತ ಬಿಸಿ ಏನಿಲ್ಲ. ತಣ್ಣಗಾಗಿ ಮೊದಲ ನೀರ್ ತಗೋಬೇಕು. ಯಾವುದೇ ಬಟ್ಟೆ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಡ್ರೈ ಡೈರೆಕ್ಟ್ ಬಣ್ಣಕ್ಕೆ ಹಾಕಿದ್ರೆ ಅನ್ಇವನ್ ಕಲರಿಂಗ್ ಆಗುತ್ತೆ. ಅದಕ್ಕೆ ಅದನ್ನ ನೀರಾಗಿ ತೋರಿಸ್ಬಿಟ್ಟು ಎಲ್ಲ ನೀರು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗುವಾಗ ನೋಡ್ಕೋಬೇಕು. ದ ಪ್ರಾಪರ್ ವೆಟ್ಟಿಂಗ್ ಇಸ್ ದ ಫಸ್ಟ್ ಪ್ರೊಸೆಸ್. ಆಮೇಲೆ ಬಟ್ಟೆ ನೋಡ್ಬೇಕು. ಖಾದಿ ಬಟ್ಟೆ ಹೆಂಗ್ ಇರ್ತೈತೆ ಅಂದ್ರೆ ಮಂಜೂರ್ ಪಟ್ಟೆ ಇರ್ತೈತೆ ನೋಡ್ಬೇಕು. ಅದ್ರಲ್ಲಿ ಕಸರು ಇರ್ತದೆ, ಅದಕ್ಕೆ ಕೆಲವು ವೈಟ್ ತರ ಇರ್ತದೆ. ಹಂಗೆ ನಿಮಗೆ ರಿಟರ್ನ್ ಮಾಡ್ಬೇಕು ಅಂದ್ರೆ ತೊಂದ್ರೆ ಇಲ್ಲ. ಕೆಲವೊಮ್ಮೆ ಬ್ಲೀಚ್ ವೈಟ್ ಬೇಕು ನಮ್ಗೆ ಏನೂ ಬೇಡ ಟ್ರೇಸಸ್ ಅಂದಾಗ ನೀವು ಕಲರ್ ಮಾಡ್ಲಿಕ್ಕೆ ಸಿಗ್ತೈತಿ. ಅದೊಂದು ಒಂದು ಅಕ್ಸೆಪ್ಟೇಬಲ್ ಬ್ಲೀಚಿಂಗ್ ಯಾಕಂದ್ರೆ H2O ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅದ್ರಾಗ. ಆದ್ರೆ H2O2 ಏನಿದೆ ಅದು ಹೈಡ್ರೋಜನ್ ಪೆರಾಕ್ಸೈಡ್ ತೆಗೆದಿಟ್ರೆ ಹೋಗ್ಬಿಟ್ಟು ಅದು ನೀರ್ ಆಗ್ಬಿಡುತ್ತೆ. ಅದಕ್ಕೆ ಬಹಳ ಅದು ಕರಿ ಡಬ್ಬ್ಯಾಗೆ ಇರ್ತಾರೆ, ಯಾವಾಗ್ಲೂ ಕ್ಯಾನ್ಯಾಗ ಇರ್ತಾರೆ. ಅದಕ್ಕೆ ಸೋಡಿಯಂ ಸಿಲಿಕೇಟ್ ಅಂತ ಹೇಳಿ ಒಂದು ಸಾರಿಯ ವಸ್ತು ಸಿಗ್ತದೆ ಸಾಲ್ಟು. ಅದ್ರ ಸಮಕ್ಷಮದಲ್ಲಿ ಇಟ್ಟರೆ ಅದು ಸ್ಟೇಬಲ್ ಆಗಿರ್ತೈತಿ. ಅವೆರಡರೊಳಗೆ ನಾವು ಕುದಿಸಿದ್ರೆ ನಿಮ್ಗೆ ಬಿಳಿ ಬಣ್ಣ ಬರ್ತೈತಿ. ಬಟ್ಟಿ ಯಾವುದು ಬೇಡ. ಇನ್ನೂ ಸಾಂಪ್ರದಾಯಿಕ ಮಾಡ್ಬೇಕಂದ್ರೆ ಆಕಳ ಹಾಲು ಅಥವಾ ಗೋಟ್ ಮಿಲ್ಕ್ ಅದನ್ನ ಬರೀ ನೆನೆಸಿಟ್ರೆ ಸಾಕು, ಬಿಳಿ ಆಗ್ತದೆ. ರಾತ್ರಿ ಎಲ್ಲ ನೀವು ಕಲಂಕಾರಿ ಕೆಲಸದಲ್ಲಿ ಈ ತರನೇ ಬರೀ ಕಾಟನ್ ಬಟ್ಟೆಗೆ ಎಲ್ಲ ಕಾಟನ್ ಅದಿ ಕಾಟನ್ ಅನ್ನೋದು ಒಂದು ಬಗೆ. ಕಾಟನ್ ಈಸೇ ಫೈಬರ್. ಇದು ಕಲಂಕಾರಿ ಕೆಲಸದಲ್ಲಿ ಈ ತರನೇ ಮಾಡೋದು. ಅದ್ರದ್ದು ಏನಾಗ್ತಾವ ಅಥವಾ ಹಾಲಲ್ಲಿ ಫೈಬರ್ಗಳು ಸ್ಮೆಲ್ ಆಗ್ತವೆ. ಅವು ನೀರು ಹಿಡ್ಕೊಂಡು ಸ್ವಲ್ಪ ಸಿಲಿಂಡ್ರಿಕಲ್ ಆಗ್ತವೆ. ಅದಕ್ಕೆ ಇದಕ್ಕಂದ್ರೆ ಅದು ಅವಾಗ ಕಡಿಮೆ ನೀರು ಪೆನೆಟ್ರೇಟ್ ಆಗುತ್ತೆ. ಬಣ್ಣ ಕೊನೆ ಇದು ಸೆಲ್ ಇರ್ತದೆ ತಿಳ್ಕೊಳ್ಳಿ. ಔಟರ್ ಸೆಲ್ ಅಲ್ಲ, ಬಣ್ಣ ಆಗೈತೆ. ಓಕೆ, ಇದು ನೀರ್ ಬಗ್ಗೆ ಆಯ್ತು. ಆಮೇಲೆ ಈ ಬಣ್ಣಗಳ ಪ್ರಿಪರೇಷನ್ ಒಳಗೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಗ್ರೂಪಿನ ಬಣ್ಣ ತಗೋತಾ ಇದ್ದೀನಿ. ಈಗ ನಾ ಹೇಳಿದ್ನಲ್ಲ, ನನಗೆ ಹಳದಿ ಬಣ್ಣ ಮಾಡ್ಬೇಕಾದ್ರೆ ಹಳದಿ ಬಣ್ಣದ ಸೋರ್ಸೇ ತಗೋಬೇಕಲ್ಲ. ಹಳದಿ ಬಣ್ಣದ ಸೋರ್ಸ್ ಯಾವ್ಯಾವು? ಫಸ್ಟ್ ಅಗದಿ ಪಾಪ್ಯುಲರ್ ಇರೋದು, ಫ್ರೀ ಆಗಿ ಸಿಗೋದು ಚೆಂಡು ಹೂವು. ಹಬ್ಬ ಆದ್ಮೇಲೆ ಯಾರು ಹಂಗೆ ಬಿಸಾಕ್ತಿರ್ತಾರ, ನೀವು ತಗೊಂಡ್ಬಂದು ಹಿಂಗೆ ನೆಲದಾಗ ಒಣಸೋದು, ಇಟ್ಕೊಳ್ಳೋದು. ಅವನ್ನ ನಿಮಗೆ ಬೇಕಾದಷ್ಟು ತಗೊಂಡು ಕುದಿಸ್ಕೊಬಿಟ್ಟು ನೀವು ರಸ ತೆಗಿಬೇಕಾಗುತ್ತೆ. ಹೂವಿನ ಹಿಂಗ್ ಬೆಳೆಸ್ಕೋತಿರಲ್ಲ, ಅದನ್ನೇ ಕುದಿಸೋದು. ಅದು ಪುಡಿ ಮಾಡೋದೇ ಸ್ವಲ್ಪ ಸಣ್ಣ ಇಡ್ರಿ. ಪಾತ್ರೆ ಚಿಕ್ಕದಾಯ್ತು. ಸುಮ್ಮನೆ ಟೆಸ್ಟ್ ಮಾಡಕ್. ಇಲ್ಲಿದು ಅರ್ಶಿನ ನಮ್ಗೆ ಒರಿಜಿನಲ್ ಆಯ್ತಲ್ಲ, ಅದು ಇನ್ನೂ ಹಸಿ ಐತೆ. ಆಕ್ಚುಲಿ ಚೆನ್ನಾಗಿರ್ತದೆ. ಬಣ್ಣ ಬರುತ್ತೆ ಇಲ್ಲ ನೋಡಕ್ ಅದು. ಈಗ ನಾವು ಹಸಿದಾಗಿ ಏನ್ ಬಣ್ಣ ಇರ್ತೈತಲ್ಲ, ಇದರ ಅರ್ಧಕ್ಕಿಂತ ಕಡಿಮೆ ಬಣ್ಣ ಒಣಗಿದ ಮೇಲೆ ಸಿಗೋದು. ಅದು ಒಂದು ಜ್ಞಾನ ಇರ್ಬೇಕು. ಹಸಿದಾಗ ಬಣ್ಣ ಸಿಕ್ಕದೆ ಇದು ಮ್ಯಾಚ್ ಆಯ್ತು ತೆಗಿಯೋದಿಲ್ಲ. ಇಲ್ಲಿ ಏನ್ ಕಾಣ್ತೈತಿ ಇದರ ಅರ್ಧ ಆದ್ರೂ ಸಿಗೋದಿಲ್ಲ ನಮ್ಮ ಒಣಗಿದ ಮೇಲೆ. ಹಸಿದಾಗಿ ಯಾವುದೇ ಬಣ್ಣದ ವಸ್ತುಗಳು ಜಾಸ್ತಿ ಗಾಢವಾಗಿ ಕಾಣ್ತವೆ ನೀರಿನ ಸಮಕ್ಷಮದಲ್ಲಿ. ಇದು ಬಣ್ಣ ಮಾಡೋರಿಗೆ ಗೊತ್ತಿಲ್ಲ. ಒಣಗಿದ ಮೇಲೆ ಇದು ಹೆಂಗೈತೆ ಅಂತ ಗೊತ್ತಿದ್ರೆ ನೀವು ತೆಗಿಬೇಕು ಅಲ್ಲ. ಅದು ಮೊದಲು ಇದು ಮುಖ್ಯವಾಗಿ ಬಣ್ಣ ಬರುತ್ತೆ ಇಲ್ಲ ನೋಡಕ ಸಣ್ಣ ಸಣ್ಣ ಈ ತರ ತುಕಡಿಗಳನ್ನ ತಗೊಂಡು ನಾವು ಟೆಸ್ಟ್ ಮಾಡಿ ಬಂತು ಅಂದ್ರೆ ಇದು ಬಣ್ಣದ ಸೋರ್ಸ್. ನಾನು ಹೇಳ್ತಾ ಇದ್ದೆ ಹಳದಿ ಬಣ್ಣದ ಸೋರ್ಸ್ ಯಾವ್ದಪ್ಪ? ಚೆಂಡು ಹೂ. ಚೆಂಡುದಲ್ಲಿ ಎರಡು ಕಲರ್ ಪೂರಾ ಹಳದಿ, ಲೈಟ್ ಹಳದಿ ಬೇಕಂದ್ರೆ ಹಳದಿ ಚೆಂಡು ತಗೋಬೇಕು. ಆಮೇಲೆ ಈ ದಾಳಿಂಬೆ ಹಣ್ಣನ್ನು ತಿಂದು ಬಿಸಾಕಿರ್ತಾರ ಸಿಪ್ಪೆಗಳು, ಅದು ಔಷಧಿ ಗುಣನೂ ಇದೆ, ಬಣ್ಣದ ಗುಣನೂ ಇದೆ. ಅದು ಕೂಡ ಮಾರ್ಡಂಟ್ ಅಂತ ಹೇಳ್ತೀವಿ. ಮಾರ್ಡಂಟ್ ಅಂದ್ರೆ ಏನಂದ್ರೆ ಬೇರೆ ಬಣ್ಣವನ್ನ ಹಾಕುವಾಗ ಆ ಬಣ್ಣವನ್ನು ಹಿಡಿದು ಇಟ್ಟುಕೊಳ್ಳುವ ಗುಣ ಅದಕ್ಕಿದೆ. ಅದು ಬಟ್ಟೆ ಮತ್ತು ಬಣ್ಣದ ನಡುವೆ ಕೆಲಸ ಮಾಡ್ತೈತಿ, ಬಂಧನ ಮಾಡೋ ಕೆಲಸ. ಅಲ್ಲ, ಅದು ಒಂದು ಸೋರ್ಸು.
ಹಂಗೇನೆ ಏನ್ರಿ ಹಾಕು ಚೆನ್ನಾಗಿರುತ್ತೆ. ಆಮೇಲೆ ಯಾವ್ದು ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಕುದಿಸುವ ಎರಡು ಬೇರೆ ಬೇರೆ ಮಾಡಿ ನೋಡು. ನಮ್ಗೊಂದು ಪ್ರಯೋಗ ಬಿಳಿ ಬಣ್ಣ ಹೆಂಗ್ ಕಲಿಸ್ತೀನಿ ಕಲಿಸ್ತೀನಿ. ಆಮೇಲೆ ಅರಿಶಿಣದಲ್ಲಿ ಕೂಡ ಎರಡು ಬರ್ತದೆ, ಕೆಂಪು ಕಪ್ಪಲ್ಲ ಬಿಳಿ ನಿಮ್ಗೆ ಬೇಕಾದ ಕಲರ್ ಮೇಲೆ ಅವು ಎರಡನ್ನು ಚೂಸ್ ಮಾಡ್ಬೋದು. ಆಮೇಲೆ ಪೊಮೊಗ್ರೆನೇಟ್ ಅಂತ ಹೇಳಿದ್ನಲ್ಲ, ಅದು ಒಂದೇ ತಿಳಿ ಹಳದಿ ಬಣ್ಣ. ಇದು ಫಸ್ಟ್ ಇವು ಸಿಂಪಲ್ ಹಳದಿ ಬಣ್ಣದ ಗ್ರೂಪ್ಗಳು ಇವು. ಕೆಲವು ಬೇರೆ ಪರ್ಪಲ್ ಗ್ರೀನು ಎಲ್ಲ ಎಲ್ಲ ಇರ್ತಾವ. ಅವು ಬಣ್ಣ ಕೊಡ್ತಾವ ಇಲ್ಲ ಅನ್ನೋದು ಗೊತ್ತಿಲ್ಲ. ಈಗ ಹೇಳಿದ್ರು ಸರ್ ಯಾವ್ದೋ ಒಂದು ತಿನ್ನುವ ವಸ್ತು ಯಾವ್ದು ಆರೆಂಜ್ ನಾವು ಪಲ್ಯ ಮಾಡ್ತೀವಲ್ಲ, ಬೀಟ್ರೂಟ್ ಎಲ್ಲ ಟೈಮ್ನಾಗ ಕೊಡಂಗಿಲ್ಲ. ಅದು ಆಮೇಲೆ ಎಲ್ಲ ಫೈಬರ್ ಮೇಲಕ್ಕೂ ಬರುದಿಲ್ಲ. ಅವು ಮ್ಯಾಚೂರಿಟಿ ಅದ್ರೊಳಗೆ ಇರ್ಬೇಕಲ್ಲ ಅದು ಕಂಟೆಂಟ್. ನಾವು ಎಲ್ಲ ಎಲೆಗಳನ್ನ ತಂದು ಎಳೆ ಇರುವಾಗ ತಗೊಂಡ್ಬಿಟ್ರೆ ಅದೇ ಮ್ಯಾಚುರಿಟಿ ಗೇನ್ ಮಾಡಿಲ್ಲ, ಅದೇ ಕಲರ್ ಗೇನ್ ಮಾಡಿಲ್ಲ. ಅಲ್ಲಿಂದ ಈಗಿನ ಗಂಧದ ಬರ್ತದೆ, ಅದು ಎಳೆದು ತಗೊಂಡ್ರೆ ಅಲ್ಲ ಲೈಟ್ ಬೇಕಿತ್ತಲ್ಲ. ಹಂಗ ಬಣ್ಣದ ಸೋರ್ಸ್ ಇದು ಮಿಕ್ಸ್ ಮಾಡ್ಬೇಡಿ. ಅದು ದೊಡ್ಡ ಬಕೆಟ್ ಬೀಜಗಳಿಂದ, ಎಲೆಗಳಿಂದ, ಹೂಗಳಿಂದ, ಬೇರುಗಳಿಂದ ಬಣ್ಣ ತೆಗಿತು. ಹಾ ಒಂದ್ ಬಟ್ಟೆ ತಗೊಳ್ಳಿ, ಸುಮ್ಮನೆ ಎದ್ದು ನೋಡಿ ಬಣ್ಣ ಬರುತ್ತೆ ನೋಡಿ. ಓಕಳಿ ಹಬ್ಬಕ್ಕ ಮನಿಯೊಳಗನ ಬಣ್ಣ ಮಾಡಿಲ್ಲ ನಮ್ ಸೊಸಿ. ಬೀಟ್ರೂಟು ಎಲೆ ಮತ್ತ ಕಾಯಿ ಪಲ್ಯ ಎಲ್ಲಾ ತಪ್ಪಲ್ ಪಲ್ಯದ್ದು ಬೇರೆ ಹಸಿರು ಅಂತದೆಲ್ಲ ಹಾಕಿ ಮನೇಲೆ ಬಣ್ಣ ಮಾಡಿದ್ವಿ. ಈಗ ಅವರು ಮೆಹಂದಿ ಹತ್ರ ಮಾಡ್ಯಾರ, ಮೆಹಂದಿ ತಲೆಗೆ ಹಚ್ಕೋತಾರ, ಅದು ಟೆಂಪ್ರರಿ ಬಣ್ಣ ಅಥವಾ ಇರ್ತೈತಿ ಅಂತ. ಮೆಹಂದಿನ ಯಾಕೆ ಪ್ರಿಪೇರ್ ಮಾಡ್ಕೊತಾ ಇದೀವಿ ಅಂದ್ರೆ ಅದರಲ್ಲಿ ಔಷಧಿ ಗುಣ ಇದೆ. ಅದು ಸ್ವಲ್ಪ ಬಿಟ್ರು ನಮ್ಮ ಮಕ್ಕಳ ರ್ಯಾಪಿಂಗ್ ಬಟ್ಟೆಗೆ ಒಳ್ಳೇದೇ, ಅರಿಶಿನ ಸ್ವಲ್ಪ ಬಿಟ್ರು ಒಳ್ಳೇದೇ. ಅದಕ್ಕೆ ಅವು ಎರಡು ಇವುಗಳ ಬಣ್ಣ ಇದು ಕುದಿಸಿದ ಮೇಲೆ ನೋಡ್ರಿ, ಹಂಗೆ ಎದ್ ನೋಡ್ರಿ ಅವಾಗ ಕಾಣುತ್ತೆ. ಈಗ ಕುದಿಸಾಕಿಡ್ರಿ, ಇನ್ನೊಂದ್ ಸ್ವಲ್ಪ ಕಲಸಿಡ್ಬೇಕಲ್ಲ ಅದು. ಇದು ಸಾಕಲ್ರಿ? ಸಾಕು ಸಾಕು, ಅದು ಆಗಿದೆ ಅದು. ಆಮೇಲೆ ಇವತ್ ನಾವು ಮಾಡೋ ಬಣ್ಣ ಅವು ನಿಮ್ಗೆ ಅಷ್ಟು ಅಟ್ರಾಕ್ಟಿವ್ ಯಾಕೆ ಕಾಣಕ್ಕಿಲ್ಲ ಅಂದ್ರೆ ಇವು ಎಲ್ಲಾನು ನಮ್ಗೆ ಅರ್ಧನ್ ಶೇಡ್ ಕಲರ್ ಅಂತ ಹೇಳ್ತೀವಿ. ಮಣ್ಣಿನ ಗುಣ ಇರುವಂತ ಬಣ್ಣಗಳು ಅವು ಅದ್ರಂಗೆನೆ ನಿಮಗೆ ಕಾಣ್ತಾವ ಕೊನೆಗೆ. ಯಾಕಂದ್ರೆ ಮೆಹಂದಿ ಗೊತ್ತಲ್ಲ, ಮೆಹಂದಿ ಅದು ಕಪ್ಪಾಗಿರ್ಬೋದು, ಕಡುಗಪ್ಪಾಗಿರ್ ಹಸಿರಾಗಿರ್ಬೋದು, ಈ ಎರಡು ಬರೋ ಸಾಧ್ಯತೆ. ಈಗ ಒಂದು ಸಣ್ಣ ಪ್ರಯೋಗ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ, ಬಟ್ಟೆ ನೀರಲ್ಲಿ ತೋಯಿಸುವುದು ಹೇಗೆ ಅಂತ ಒಂದು ತಗೊಳ್ಳಿ. ಸ್ಕ್ವೇರ್ ಬಟ್ಟೆ ಯಾವ್ದಾದ್ರು ಕೊಡಿ. ಲಂಗೋಟಿಗೆ ಏನೋ ಪ್ರಿಪೇರ್ ಮಾಡಿದ್ರೆ ಲಂಗೋಟಿ ಕಟ್ ಮಾಡಿದೆ. ಇವ್ ಮಕ್ಕಳಿಗೆ ಕಟ್ಟು ಲಂಗೋಟಿ ಮಾಡ್ಲಿಕ್ಕೆ ಅವ್ರಿಗೆ ಟೇಲರ್ ಎಲ್ಲ ಅವ್ರಿಗೆ ಗೊತ್ತಿದೆ ಕಟ್ ಮಾಡಿದ್ರೆ. ಇದು ಬಣ್ಣ ಮಾಡಿದ್ಮೇಲೆ ಅವರು ಹೊಲಿತಾರೆ ದಂಡಿಗಳನ್ನು. ಮನೇಲಿ ಇದೇನೋ ಕಟ್ಟಿ ಮಾಡ್ತಾರೆ. ದಿಸ್ ಇಸ್ ದ ಪ್ಲೇನ್ ಕ್ಲಾತ್. ಈ ಪ್ಲೇನ್ ಕ್ಲಾತ್ ಅನ್ನು ನಾವು ಮೊದಲ ಅಂಗಡಿಯ ತರುವಾಗ ಏನ್ ಮಾಡ್ತಾರೆ, ಕೆಲವು ಶಾರ್ಪು ಕೆಮಿಕಲ್ ಫಿನಿಶಸ್ ಮೇನ್ ಉದ್ದೇಶ ಇರ್ತದೆ ಕೆಮಿಕಲ್ ಇರಬಾರ್ದು ಅಂತ. ಅದಕ್ಕೆ ಅದನ್ನ ತೆಗಿಯಾಕ ನಾವ್ ಏನ್ ಮಾಡ್ತೀವಿ, ಕೆಲವೊಮ್ಮೆ ಲೈಟ್ ಮೈಲ್ಡ್ ಸೋಪ್ ಎಲ್ಲಾರ ಬಾಯ್ಲ್ ಮಾಡಿ ತೆಗಿಬೇಕು, ಇದಕ್ಕಂದ್ರೆ ಮೈಲ್ಡ್ ಆಸಿಡ್ ಎಲ್ಲಾರ ಬಾಯ್ಲ್ ಮಾಡಿ ಅದನ್ನ ತೆಗಿಬೇಕು. ಇದು ನಿನ್ನಿದು ಅಷ್ಟೇನು ನಮಗೆ ಅನ್ಸಿಲ್ಲ ಭಾಳ ಕೆಮಿಕಲ್ ಅಂತ. ಸ್ಟಾರ್ಚ್ ಸ್ವಲ್ಪ ಇತ್ತು, ಅದನ್ನ ರಾತ್ರಿ ನೆನೆಸಿಟ್ಟು ತೆಗೆದ್ಬಿಟ್ಟಿವಿ ನಾವು. ಈಗ ಒಣಗಿಸಿ ಇದು ಅಬ್ಸಾರ್ಬೆಂಟ್ ಆಗಿದೆ. ನೀವು ಫೀಲ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಕೈಯಲ್ಲಿ ಸ್ವಲ್ಪ ಈಗ ಉಬ್ಬಿದೆ ಅಂತ ಗೊತ್ತಾಗುತ್ತಲ್ಲ. ಅದನ್ನ ನಾವು ಮತ್ತೆ ಒನ್ಸ್ ಅಗೇನ್ ವಿ ಆರ್ ಪುಟ್ಟಿಂಗ್ ಇನ್ ದ ಪ್ಲೇನ್ ವಾಟರ್. ಏನಿಲ್ಲ. ಯಾಕೆ ಪ್ಲೇನ್ ವಾಟರ್ ಅಂದ್ರೆ ಹಂಗನೆ ಬಣ್ಣ ತಗೋತೈತಿ, ಹಾಕಿದ್ರೆ ಆದ್ರೆ ಅನ್ಇವನ್ ಬಣ್ಣ ಆಗೋ ಚಾನ್ಸ್ ಇರ್ತೈತಿ. ಅದು ಮೊದ್ಲೇ ಹಸಿಯಾಗಿದ್ದಂದ್ರೆ ಅದು ಹರಡುವುದು, ಹಿರುವಿಕೆ ಎಲ್ಲ ನಿಧಾನವಾಗಿ ಆಗುತ್ತೆ, ಯೂನಿಫಾರ್ಮ್ ಆಗುತ್ತೆ. ಅದಕ್ಕೆ ಅದನ್ನ ಎದ್ದಿ ಸುಮ್ಮನೆ ಮೈಲ್ಡ್ ಹಿಂಗೆ ಮಾಡಿ ಇದು ರೆಡಿ ಮಾಡಿ ಇಟ್ಕೋತೀವಿ. ಇನ್ನೊಂದೇ ಇಟ್ಕೊಡಿ, ಹಿಂಗೆ ಒಂದು ಪೇಪರ್ ಇಡ್ರಿ, ಇಲ್ಲಿ ಬೇಕಿದ್ದಾರೆ ಒಂದು ತಟ್ಟೆ ಚಿನ್ನು ತಟ್ಟೆ ಎತ್ಕೋಬಹುದು. ಈಗ ನೆಕ್ಸ್ಟ್ ಪ್ಲೇನ್ ನೀರಲ್ಲಿ ನಾವು ಬಣ್ಣ ಹಾಕಿದ್ರೆ ಹೆಂಗಿರ್ತೈತಿ, ಈ ಪಟಕದಲ್ಲಿ ಟ್ರೀಟ್ ಮಾಡಿ ಬಣ್ಣ ಹಾಕಿದ್ರೆ ಹೆಂಗಿರ್ತೈತಿ ಅಂತ ನಿಮ್ಗೊಂದು ಸಿಂಪಲ್ ಡೆಮೋ ಕೊಡ್ತೀವಿ. ಅಂಡರ್ಸ್ಟ್ಯಾಂಡ್ ಹೌ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲೇನ್ ವಾಟರ್ ಡೈಯಿಂಗ್ ಅಂಡ್ ದ ಟ್ರೀಟೆಡ್ ವಿತ್ ಇದನ್ನ ಸ್ವಲ್ಪ ಒಂದು ನೀರಲ್ಲಿ ಕುದಿಸ್ಕೊಂಡ್ಬಾರ್ದು. ಇದನ್ನ ಕುದಿಸ್ಕೊಂಡು ಅಲ್ಲ ಅವಾಗಲೇ ಕರಗಿಸಿದ್ರಲ್ಲ. ಕರಗಿಸಿಲ್ಲ, ಅದು ಉಪ್ಪು, ಅದು ಉಪ್ಪು ಬೇರೆ. ಉಪ್ಪು ಲಾಸ್ಟಿಗೆ ಹಾಕೋದು.
ಇದು ಸಾಕಂದ್ರೆ ಇದು ಯಾವ್ದ್ರಿ? ತಣ್ಣಗಾಗ್ಬೇಕು ಇದು ಸೋಸ್ಬೇಕು ಸೋಸ್ಬೇಕು. ಅರಿಶಿ ಇದನ್ನ ಉಪಯೋಗ ಮಾಡೋದು ತೆಗ್ದು. ಬಟ್ಟೆ ಇಡಿ ಇದ್ರೆ ಇನ್ನೊಂದ್ ಎರಡು ಕೊಡ್ರಿ ಇಂಥ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದಾಗ ಇವ್ರು ಒಂದ್ ನಿಮಿಷ ಸಿಮಿಲರ್ ಸರಿ ಹಿಂದೆ ಸರಿ ಮಕ್ಕಳು ಹಿಂದೆ ಸರಿ ಸೈಡ್ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಸಾಕ ಇನ್ನೊಂದ್ ಸ್ವಲ್ಪ ಬೇಯಿಸ್ಬೋದು. ಯಾವ್ದ್ರಿ? ಇದು ಆರೆಂಜ್ ಕಲರ್ ಇಲ್ಲ ಬೇಯ್ಬೇಕು, ಇನ್ನು ಚೆನ್ನಾಗಿ ಬೇಯ್ಬೇಕು ಅದು. ಇಲ್ಲ ಇಡ್ಬೋದಾ? ಆಮೇಲೆ ಒಂದ್ ಬಿಳಿ ಬಟ್ಟೆ ಟೆಸ್ಟ್ ಮಾಡ್ರಿ ಎದ್ದಿ ಬಿಳಿ ತೊಗೊಂಡು ಕೊಡ್ರಿ. ಯಾವ್ದು ರೇಟ್ ಕೊಡ್ರಿ. ತುಂಬಾ ಕಮ್ಮಿ ಇದೆ ಕಲರ್. ಇಲ್ಲ ಇಡ್ಬೋದ ಸ್ಟವ್ ಮೇಲೆ? ಇಲ್ಲಿ ಬೇಡ್ರಿ, ಜಾಗ ಇಲ್ಲ. ಈ ಕಡೆ ಸ್ಟವ್ ಇದೆ ಅಲ್ಲ? ಇಲ್ಲಿ ಇಡ್ಬೋದಲ್ಲ? ಇಲ್ಲ, ಈಗ ಇದು ಅಲಂ ಹಾಕಿ ಇಟ್ರಿ. ಸರಿ ಸರಿ ತಗೊಂಡು ಅಲ್ಲೇ ಮಾಡಿ. ಗಟ್ಟಿ ಆಗ್ಬೇಕಾ ಸರ್? ಅದು thickness ಏನಿರ್ಬೇಕು? ಕಲರ್ ಬರ್ಬೇಕು ಬಟ್ಟೆ ಮ್ಯಾಗ ಅಂತ. ಈಗ ಆಮೇಲೆ ಎಷ್ಟು ಬಟ್ಟೆಗೆ ಎಷ್ಟು ನೀರ್ ತಗೋಬೇಕು, ಅಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮೊದಲ ನೀರು ನಿಮ್ದು ಚೆನ್ನಾಗಿರ್ಬೇಕು. ಮಡ್ ವಾಟರ್ ಇರಬಾರ್ದು, ಟರ್ಬಿಡಿಟಿ ಇರಬಾರ್ದು. ಕೆಲವೊಮ್ಮೆ ನೀರು ಮಳೆಗಾಲದಲ್ಲಿ ಗೋವಾದಾಗ ನೋಡ್ರಿ ಕಲರ್ ಆಗಿರ್ತೈತಿ, ಅದೇ ಬಣ್ಣ ಇರ್ತೈತಿ. ಮತ್ತು ಇಂಡಿಯಾದಾಗ ಇಷ್ಟು ಎಕ್ಸ್ಪರ್ಟ್ ಅದಾರ. ರಾಜಸ್ಥಾನದಲ್ಲಿ ನೋಡಿದ್ನಲ್ರಿ, ಕರಿ ಬಣ್ಣ ಮತ್ತು ಹಳದಿ ಬಣ್ಣ ಮುಲ್ತಾನಿ ಬಟ್ಟೆ ಅಂತ ಬರೇ ಮಿಟ್ಟಿ ಒಳಗನೆ ಕಲರ್ ಮಾಡ್ತಾರ. ಅವ್ರಿಗೆ ಏನು ಹಾಕೋದಿಲ್ಲ, ಕೆಸರು ಕೊಟ್ಬಿಟ್ರೆ ಆ ಕೆಸರು ಒಳಗೆ ಬಟ್ಟಿಗೆ ಅವ್ರು ಕಲರ್ ಮಾಡಿಕೊಟ್ರೆ ಅದು ಹೊತ್ತ ಹೋಗುದೇ ಇಲ್ಲ. ಅದು ಗೋವಾದ ಕೆಂಪು ಮಣ್ಣು ಇರ್ಬೋದು, ಮುಲ್ತಾನಿ ಮಿಟ್ಟಿ ಇರ್ಬೋದು, ಇನ್ನೊಂದು ಕರಿ ಮಣ್ಣು ಸಿಗ್ತೈತಿ. ಫುಲ್ ಗ್ರೇ ಕಲರ್ ಬಟ್ಟೆ, ಆಮೇಲೆ ಹಳದಿ ಕಲರ್ ಬಟ್ಟೆ ಮುಲ್ತಾನಿ ಮಿಟ್ಟಿದ್ದು, ಕೆಂಪು ಕಲರ್ ಬಟ್ಟೆ ಅವ್ರು ಬರೀ ಮಣ್ಣಿಂದ ಮಾಡ್ತಾರೆ. ಅಂದ್ರೆ ಮಣ್ಣಿನಲ್ಲಿ ಮಿನರಲ್ಸ್ ಇರ್ತಾವಲ್ಲ, ಅವಕ್ಕೂ ಬಣ್ಣ ಇರುತ್ತೆ. ಅವುಗಳ ಉಪಯೋಗದಿಂದ ಅವು ಬಟ್ಟೆ ಕಲರಿಂಗ್ ಮಾಡೋ ಟೆಕ್ನಿಕ್ ಅವರು ಕಲ್ತಾರ. ಇದು ಇಂಡಿಯಾದಲ್ಲಿ ಮಾತ್ರ ನಾವು ನೋಡಿದ್ದು, ಬೇರೆಯವ್ರ ಕಡೆ ಅಷ್ಟಿಲ್ಲ. ನಾವು ಇತ್ತೀಚೆಗೆ ಏನ್ ಮಾಡಿದ್ವಿ ಪ್ರಯೋಗ ಅಂದ್ರೆ, ಈ ಸೊಂಡೂರಲ್ಲಿ ಮ್ಯಾಂಗನೀಸ್ ಅದಿರುಗಳನ್ನ ತೆಗಿತಾರಲ್ಲ, ಅದನ್ನ ಸೋಸ್ತಾರ. ಅದಿರು ತಕೊಂಡ್ಮೇಲೆ ಮಣ್ಣು ಉಳಿತೈತಲ್ಲ, ಅದು ಕೂಡ ಒಳ್ಳೆ ಬಣ್ಣ ಕೊಡ್ತೈತಿ. ಆದ್ರೆ ಅದು ನಿಧಾನವಾಗಿ ಬಣ್ಣ ತಗೋತೈತಿ. ಆ ಬಣ್ಣ ಸೂರ್ಯನ ಬಿಸಿಲೊಳಗೆ UV ರೇಸ್ ಅಂತದಾವ. UV ರೇಸ್ ಇಂದ ಎಷ್ಟೋ ಜನರಿಗೆ ಸ್ಕಿನ್ ಹಾನಿ ಆಗ್ತೈತಿ, ಕ್ಯಾನ್ಸರ್ ಕೂಡ ಬರ್ತೈತಿ. ಅಂತದಕ್ಕೆ UV ರೆಸಿಸ್ಟೆಂಟ್ ಕಲರ್ ಅವನ್ನ ನಾವು ಡೈ ಮಾಡ್ತೀವಿ. ಇಟಲಿ ಒಂದು ಕಂಪನಿ ಈಗ ಮಡ್ ಡೈಸ್ ಅಂಡ್ ಸ್ಟೋನ್ ಡೈಸ್ ಅಂತಾನೆ ತೆಗ್ದಾರೆ. ಆದ್ರೆ ಅವುಗಳ ರಾಸಾಯನಿಕ ಕ್ರಿಯೆ ಆಗ್ತಾ ಇಲ್ಲ, ಬಟ್ ಅವುಗಳ ಬೇರೆ ಮಾಧ್ಯಮದಿಂದ ನಾವು ಬಟ್ಟೆ ಮೇಲೆ ಬಣ್ಣ ಮಾಡಿದ್ರೆ ಒಟ್ಟ ಬಣ್ಣ ಹೋಗುದಿಲ್ಲ, ನಿಮಗೆ UV ರೇಸ್ ಇಂದ ಒಂದು ಪ್ರೊಟೆಕ್ಷನ್ ಕೊಡ್ತದೆ. ಅದನ್ನು ಒಂದು ಪಾರ್ಟ್ ಆಫ್ ರಿಸರ್ಚ್ ನಾವು ಮಾಡಿದ್ದೀವಿ. ಅದನ್ನ ಮತ್ತೊಂದು ಸಂದರ್ಭದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಇಲ್ಲಿ ನಾವ್ ಏನ್ ಮಾಡಿದ್ವಿ, ನೀರದಲ್ಲಿ ಪಿಟ್ಕಿರಿ ಅಥವಾ ಈ ಆಲಮ್ ಅಥವಾ ಸೋಡಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಅದನ್ನ ಹಾಕಿದೀವಿ. ಅದು ಹಾಕಿದಾಗ ನೋಡ್ರಿ ನೀರು ಬೆಳ್ಳಗೆ ಆಗ್ತಾ ಇದೆ. ಅದ್ರಲ್ಲಿ ಏನಾದ್ರು ಇತ್ತಂದ್ರೆ ತೆಗಿತಾ ಇದೆ. ಇದು ಈ ನೀರಿಗೆ, ಸಾದಾ ನೀರಿಗೆ ಇದಕ್ಕೆ ಗುರುತು ಹಿಡಿಯಕ್ ಬರ್ತೈತಿ ಇಲ್ಲ ನೀವು? ಇದನ್ನ ಕಾನ್ಸಂಟ್ರೇಟೆಡ್ ಮಾಡ್ಕೊಂಡ್ಮೇಲೆ ನೀವೇನ್ ತಗೋತೀರಿ, 1 ಲೀಟರ್ ತಗೊಂಡ್ರೆ ಇದಕ್ಕೊಂದು 20 ml ನೀರ್ ಹಾಕೊಂಡ್ರೆ ಅದು ಶುದ್ಧ ಆಗಿಬಿಡ್ತೈತಿ. ಗೊತ್ತಾಯ್ತಲ್ಲ? ಮತ್ತೆ ನಾಳೆ ಇನ್ನೂ ನಾವು ಲೆಕ್ಕ ಮಾಡುವಾಗ ನಾ ಹೇಳ್ತೀನಿ ಪರ್ಸೆಂಟೇಜ್ ಆಯ್ತು. 1% ಸೊಲ್ಯೂಷನ್ ಅಂದ್ರೆ ಏನು, ಅದನ್ನ ಹ್ಯಾಂಗ್ ತಗೋಬೇಕು. ಯಾವುದೇ ಒಂದು 100 ml ನೀರಲ್ಲಿ 1 ಗ್ರಾಮ್ ನಾವು ಯಾವುದೇ ವಸ್ತುವಿನ ಹಾಕಿ ಕರಗಿಸಿದ್ರೆ ಅದಕ್ಕೆ 1% ಸೊಲ್ಯೂಷನ್ ಅಂತ. ಇದನ್ನು ಸಿಂಪಲ್, ಎಲ್ಲಾರು ನೆನಪಾಡ. ಏನೇ ಮಾಡಿದ್ರು 1% ಸೊಲ್ಯೂಷನ್ ಮಾಡಿಟ್ಕೊಂಡ್ಬಿಡುದು, ಮುಂದೆ ಲೆಕ್ಕ ಸಿಗ್ತೈತಿ. ಕೆಮಿಕಲ್ ಡೈ ಅಲ್ಲಿ 1% ಹಾಕಿದ್ರು ಸಿಗ್ತೈತಿ. ಆದ್ರೆ ನೀವು ನಾವು ನ್ಯಾಚುರಲ್ ಅಲ್ಲಿ ನಮ್ಗ 30% ಬಣ್ಣ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಕೆಲವು ನಮ್ಗೆ ಗೊತ್ತಿಲ್ಲದ್ರ ಹಿಸ್ಟ್ರಿ, ಅದು ಸರಿಯಾಗಿ ಮೆಚೂರ್ಡ್ ಗಿಡದಿಂದ ಬಣ್ಣ ಬಂದೈತು, ಏನು ಎಳೆ ಗಿಡದಿಂದ ಬಣ್ಣ ಬಂದೈತು, ಎಳೆ ತಪ್ಪಲದಿಂದ ತಂದೀವೋ, ಹಣ್ಣಾಗಿಂದ ತಂದೀವೋ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಿನ ಪರ್ಸೆಂಟೇಜ್ ಅನ್ನ ಹಾಕ್ಲಿಕ್ಕೆ ಹೇಳ್ತೀವಿ ಇದ್ರ ಮೇಲೆ. ಇದಾಯ್ತಾ? ಇದನ್ನೊಂದು ಸ್ವಲ್ಪ ತೊಳ್ಕೊಂಡ್ಬಿಡ್ತೀರಿ. ಈಗ ಅದರಲ್ಲಿ ಒಂದು ಬಟ್ಟೆ ಹಾಕಿ ಟ್ರೀಟ್ಮೆಂಟ್ ಮಾಡೋಣ, ಅದು ಬರೀ ಪ್ಲೇನ್ ವಾಟರ್ದಲ್ಲಿ ಮಾಡೋಣ. ಎರಡೂದ್ರಾಗ ಸೇಮ್ ಪ್ರಮಾಣದಲ್ಲಿ ಬಣ್ಣ ಹಾಕಿ ನೋಡ್ರಿ, ಇದು ಟ್ರೀಟೆಡ್ ಹೆಂಗ್ ಬರ್ತೈತಿ, ಅನ್ಟ್ರೀಟೆಡ್ ಹೆಂಗ್ ಬರ್ತೈತಿ ನಿಮ್ಗೆ ಗೊತ್ತಾಗ್ತದೆ. ಇದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆ ಇದ್ರ ರೆಡಿ ಮಾಡಿಕೊಟ್ರಲ್ಲ, ಇದ್ರಾಗ ಏನೈತಿ, ಅದು ಕಾಚ, ಇದು ಎಂತದು ಆಮ್ಲ, ಇದು ಹರದ, ಅದು ಉಪ್ಪು ನೀರು. ಸರಿ, ನಮ್ಗೆ ಇನ್ನೊಂದು ಪ್ಲೇನ್ ಅದನ್ನ ತಗೊಳ್ರ. ತುಂಬಾ ದೊಡ್ಡದಾಗ್ತದೆ. ಇಡ್ರಿ, ತೆಗೆದು ಅದನ್ನ ಇಡ್ರಿ, ಅದನ್ನಾಗ ಟ್ರೀಟ್ ಮಾಡಿ ಇಡುವ. ಯಾವಾಗ್ಲೂ ಪಾತ್ರೆಗಳನ್ನ ವಾಶ್ ಮಾಡೇ ಯೂಸ್ ಮಾಡ್ಬೇಕು.
ಆಮೇಲೆ ಏನೇ ಒಂದು ಸಣ್ಣ ಕೆಮಿಕಲ್ ಹಾಕ್ಲಿ ಉಪ್ಪು ಹಾಕ್ಲಿ ಇದು ವಾಶ್ ಆಗಿದೆ. ಇಲ್ಲಿ ತೊಂಬರಿ ಒಂದು ಬಗ್ಗೆ ಏನಾರ ಇಸ್ಕೊಳ್ಳಿ ಸುಮ್ಮನೆ ಅಡಿಗಾಡಿಸಿ ಹಾಕಿ ಚೆಲ್ಬೇಕು. ಇದು ರೂಢಿ ಮಾಡ್ಕೋಬೇಕು. ಏನು ಹಾಕಿದ್ರು ಅಂತ ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ಒಂದು ಚಮಚ ಯೂಸ್ ಮಾಡಿದ್ರೆ ಅದ್ರಾಗ ಎದ್ದಿರ್ ತೆಗೆದ್ರೆ ಕ್ಲೀನ್ ಮಾಡಬೇಕು. ಯಾಕಂದ್ರೆ ಅದ್ರಾಗ ಬಣ್ಣದ ಪುಡಿ ಇಷ್ಟೇ ಇರ್ತೈತಿ, ಅದು ಮತ್ತೊಂದ್ರಾಗ ಹೋಗಿ ಆ ಬಣ್ಣ ಅವಾಗ ಬಿಡ್ತೈತಿ, ಇಲ್ಲಿ ಬಿಡಂಗಿಲ್ಲ. ಹಿಂದಾಗಡೆ ಅದು ಬಣ್ಣ ಹೋಗಿ ಬರೀ ಸ್ಟೇನ್ ಮತ್ತು ಕಲೆ ಆಗುತ್ತೆ. ಓಕೆ, ಕರಗಿದೆ ಡೋಂಟ್ ವರಿ. ಅದನ್ನ ಇಟ್ಕೊಳ್ಳಿ, ಅದನ್ನ ತಂದ್ರೆ ಒಂದು ಇಕ್ಲ ಬೇಕು. ಇದನ್ನ ಹೇಳಿ ಅಡುಗೆ ಮನೆಯದು ಬಟ್ಟೆ ತಗೋರಿ. ನಂಬರ್ ಇಕ್ಲೇ ಇಲ್ಲ ಅಂದ್ರೆ ಖರ್ಚಿಪ್ ತಗೋರಿ, ಇದು ಯೂಸ್ ಮಾಡ್ರಿ. ಅದ್ ಇಳಿಸ್ರಿ. ಇದನ್ನ ಒಂದ್ ಮಗ್ ಇದ್ರೆ ತಗೊಳ್ರಿ, ನೀರಿನ ಮಗ್ಗ. ನೀರ್ ಹಾಕಿ ಈಗ ಏನ್ ಮಾಡಿದ್ರು ಅದನ್ನ ಅಲ್ಲಿ ಹಚ್ರಿ, ನೀರ್ ಹಾಕಿ. ಇದು ಮುಣಗ್ಬೇಕಾದ್ರೆ ನಮ್ಗೆ ಗೊತ್ತಿದೆ, ಅಂದಾಗ 2 ಗ್ಲಾಸ್ 3 ಗ್ಲಾಸ್ ನೀರು ಬೇಕು. ಸಾಕ್ಬಿಟ್ರಿ. ಈಗ ಅದಕ್ಕೆ ಏನ್ ಮಾಡ್ರಿ, ಸಾಕ್ಬಿಡಿ. ಅರ್ಧ ನಿಮ್ಮ ಅಲಮ್ ಹಾಕಿ ಈಗ ರೆಡಿ ಮಾಡ್ಕೊಂಡ್ರಲ್ಲ, ಅದನ್ನ ಅರ್ಧ ಗ್ಲಾಸ್ ಹಾಕಿ. ಅದನ್ನ ಕಮ್ಮಿ ಮಾಡಿ, ಯಾಕಂದ್ರೆ ಇದು ನೀರು ಹಾಕಿದಾಗ ನೀರು ಸ್ಮೆಲ್ ಆಗುತ್ತೆ, ಹೊರಗಡೆ ನೀರು ಬೀಳಿತ್ತು. ಕಮ್ಮಿ ಮಾಡಿ. ಹೌದು, ಅಷ್ಟು ತೆಗೆದು ತಕೊಳ್ಳಿ. ಅಷ್ಟು ಅದನ್ನ ಮಾಡಿ. ಈಗ ಅವ್ರು ಏನ್ ಮಾಡ್ತಾ ಇದಾರೆ, ಪ್ಲೇನ್ ನೀರನ್ನು ತಗೊಂಡಿವಿ, ಉಗುರು ಬೆಚ್ಚಗೆ ಮಾಡಿವಿ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಈಗ ಅಲಮ್ ವಾಟರ್ನ ಹಾಕುತ್ತಾ ಇದೀವಿ. ಹಾಕೊಳ್ಳಿ. ಅದಕ್ಕೆ ಒಂದ್ ಚಮಚ ಅಂತ ಅದು ಏನ್ರ ಕೊಡಿ. ಏನೋ ವಸ್ತು ಹಾಕಿದ್ರು ತಿರುಗಿಸ್ಬೇಕು, ಇದು ಅಂತ ತಿಳ್ಕೊಬೇಕು. ಒಂದ್ ಸಣ್ಣ ಕೆಮಿಕಲ್ ಹಾಕ್ರಿ, ಉಪ್ಪರ ಹಾಕ್ರಿ, ಅಲಮರ ಹಾಕ್ರಿ, ಚೆನ್ನಾಗಿ ಅದು ಕೂಡ್ಬೇಕಲ್ಲಿ. ದಟ್ ಇಸ್ ದ ಮೆಥಡ್. ಆಮೇಲೆ ಯಾವಾಗ ಬಟ್ಟೆಗಳನ್ನ ಅದು ನೀರಲ್ಲಿ ಹಚ್ಬೇಕಾದ್ರೆ ಚೆನ್ನಾಗಿ ಬಿಡಿಸಿ ಹಾಕ್ಬೇಕು, ಗಂಟೆ ಮಾಡಿ ಹಾಕ್ಬಾರ್ದು. ಈಗ ನಾವು ಮಾಡಿದ್ರಲ್ಲ, ಇದು ಬಿಟ್ಟು ಅದರಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಸಿಂಪಲ್ ಆ ನೀರಲ್ಲಿ ಅದರಲ್ಲಿ ಏನಿಲ್ಲ, ಅಲಮ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದು ಕಾಣಂಗಿಲ್ಲ, ಬೇಕಂದ್ರೆ ಅಲಮಕ್ಕೆ ಬಣ್ಣ ಇಲ್ಲ. ಆ ಬಣ್ಣ ಆಗಿದ್ದು ಟ್ರೀಟ್ಮೆಂಟ್ ಆಗಿದ್ದು ನಿಮ್ಗೆ ಗೊತ್ತಾಗೋದಿಲ್ಲ. ಇದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಅಲಮ್ ಇಲ್ಲದೆ ಇರುವ ಬಟ್ಟೆಯನ್ನ ಅಲಮ್ ಹಾಕಿದ ಬಟ್ಟೆಯನ್ನು ನೋಡಿದಾಗ ಡಿಫ್ರೆನ್ಸ್, ಡೆಪ್ತ್ ಆಫ್ ಶೇಡ್ ಬರುತ್ತೆ. ಇದನ್ನ ನಾವು 5 ರಿಂದ 10 ನಿಮಿಷ ಕುದಿಯಕ್ಕೆ ಬಿಡಬೇಕು. ಓಕೆ, ಅದೇ ರೀತಿ ಇನ್ನೊಂದು ಪಾತ್ರೆ ಕೊಡಿ, ಇನ್ನೊಂದು ಬಟ್ಟೆ ಇದರಲ್ಲಿ ಇದನ್ನ ಒಳಗನೆ ಇನ್ನೊಂದ್ಸಲ ಚೆನ್ನಾಗಿ ಅದು ಅರಿಶಿನ ಅಲ್ರಿ ಯೂಸ್ ಮಾಡೋಣ. ಆಮೇಲೆ ಇದನ್ನ ಅಡಿಗೆ ಮನೆಗೆ ಒಯ್ದು ಕುದಿಸ್ಕೊಳ್ಳಿ. ಅದನ್ನ ನಾವು ಫಿಲ್ಟರ್ ಮಾಡ್ಕೊಂಡ್ ಬರ್ರಿ. ಇದನ್ನ ಫಿಲ್ಟರ್ ಮಾಡಕ್ ಆ ಡಬ್ರೆ ಮಾಡ್ಲಿರಿ, ಅದಕ್ಕೆ ಸಣ್ಣದಾಗಿ ಮಾಡ್ರಿ, ಅಷ್ಟೇ ಬೇಕಾಗಿಲ್ಲ. ಇದ್ರಾಗೆ ಸಾಕಿಲ್ಲ. ಇಲ್ಲ, ಹಾಕೊಳ್ಳಿ. ಇಲ್ಲ, ಇದು ಸ್ವಲ್ಪ ಜಾಸ್ತಿ ಇದೆ, ತಡ್ರಿ. ಇದ್ರೊಳಗ ಸೋಸಿ ತುಂಬ ಇಲ್ಲ, ಅಷ್ಟೇ ಬರುತ್ತೆ ಮೇಡಮ್. ಅದೆಲ್ಲ ಗಟ್ಟೆಂದು ವೇಸ್ಟ್ ಭಾಳ ಐತೆ ಅದ್ರಾಗ. ಯಾಕಂದ್ರೆ ಇದ್ರಾಗ ಮಾಡ್ಕೊಂಡ್ರಿ. ಯೂಶಲಿ ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಬಣ್ಣ ಹಿಡಿತೈತಿ, ಅದಕ್ಕೆ SS ಪಾತ್ರೆಗಳನ್ನ ಯೂಸ್ ಮಾಡೋದು. ಆಮೇಲೆ ಇದು ಯೂನಿಫಾರ್ಮ್ ಆಗಿ ಆಗ್ಬೇಕಂತ ಕಟ್ಟಿಗೆ ಅಥವಾ ಗ್ಲಾಸ್ ರಾಡ್ ಏನಾರು ಇಟ್ಕೊಂಡು ಹೀಗೆ ತೆಳಗ ಮೇಲೆ ಅದ್ ಬಟ್ಟೆನ ಅದ್ರೊಳಗ ಆಡಿಸ್ತಾ ಇರ್ಬೇಕು ಕೈ. ಆಮೇಲೆ ಸೂಕ್ಷ್ಮವಾಗಿ ನೋಡ್ತಾ ಇರಿ. ಮೊದ್ಲಿನಗಿಂತ ಬಟ್ಟೆ ಟೆಕ್ಸ್ಚರ್ ಅಂತ ಹೇಳ್ತೀವಿ, ಅದು ಬದಲಾವಣೆ ಆಗ್ತಾ ಇದೆ. ಸೂಕ್ಷ್ಮವಾಗಿ ನೋಡ್ಬೇಕು, ಅವಾಗ ನಿಮ್ಗೆ ಗೊತ್ತಾಗ್ತದೆ ಹೌದು ಏನೋ ಆಗ್ತಾ ಇದೆ ಅಂತ. ಅದು ಒಂದೇ ಸಾರಿ ಗೊತ್ತಾಗಂಗಿಲ್ಲ, 2-3 ಸಾರಿ ನೀವು ನೋಡಿದಾಗ ಬಟ್ಟೆ ಬದಲಾವಣೆ ನಿಮಗಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ಪೂನ್ ತಮ್ಮ ಉದ್ದ ಇನ್ನೊಂದು ಸಿಮಿಲರ್ ನೀವು ಇನ್ನೊಂದು ಇಲ್ಲಿ ರೆಡಿ ಐತೆ ತಗೊಳ್ಳಿ. ಇದಕ್ಕೆಲ್ಲ ಆಲ್ರೆಡಿ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಇದಕ್ಕೆ ಎತ್ತಕ್ಕೆ ಪರವಾಗಿಲ್ಲ, ನಾವು ಏನೋ ಒಂದು ಮಾಡಿ ಎತ್ತ. ಒಬ್ರು ಯಾರೋ ಟೈಮ್ ನೋಡ್ರಿ, 15 ರಿಂದ 20 ನಿಮಿಷ ಆಗ್ಬೇಕು. ಅದು ಕೊಡಿ. ಈಗ ಇನ್ನೊಂದು ಪಕ್ಕದಲ್ಲಿ ನಾವು ಅಲಮ್ ಹಾಕ್ರಿ. ಒಂದ ಕೊಡಿ ಇಲ್ಲ, ಸೋಸ್ಬೇಕು, ಅರ್ಶಿನ ಸೋಸಕ್ ನಮ್ಗೆ ಇನ್ನೊಂದು ಇಂಥದ ಬೇಕಾಗಿತ್ತಿಲ್ಲ ತೋರ್ಸಕ್ಕೆ. ಸ್ವಲ್ಪ ಸರಿ ಅರ್ಶಿನ ಸೋಸ್ಬೇಕು. ಅದ ಇಟ್ಕೊಳ್ಳಿ. ಇದಕ್ಕೇನು ಹೆದರ್ಬೇಕಾಗಿಲ್ಲ. ಅರ್ಶಿನ ಹತ್ತಿದ್ರೆ ಏನಾಗುದಿಲ್ಲ, ಅಲಮ್ ಹತ್ತಿದ್ರು ಏನಾಗುದಿಲ್ಲ. ಯು ಕ್ಯಾನ್ ಯೂಸ್ ಇನ್ ಕಿಚನ್ ಅಗೇನ್. ಬೇರೆ ಬಣ್ಣ ಮಾಡುವಾಗ, ಕೆಮಿಕಲ್ ಡೈ ಮಾಡುವಾಗ ಅವನ್ನ ಎಲ್ಲಿ ಬಳಸಬಾರ್ದು. ಅದು ನಮ್ಮ ಡೈಯನ್ನ ಆರಾಮಾಗಿ ಬಳಸ್ಬೋದು ಪಾತ್ರೆಗಳನ್ನ. ಅದು ಇಲ್ಲೇ ತಯಾರಾದಂಥ ಬಣ್ಣ. ನಮ್ಮ ಕ್ಯೂರಿಯಾಸಿಟಿಗೆ ನಾವು ರೆಡಿ ಮಾಡಿದೀವಿ, ಎಷ್ಟು ಬರ್ತೈತೆ ಅಂತ ನೋಡುವ.
ಇನ್ನೊಂದು ಇದೇ ಸೈಜ್ ಪಾತ್ರೆ ಇದ್ರೆ ನೋಡ್ರಿ ಅಡಿಗೆ ಮನೆಯಲ್ಲಿ. ಯಾವ ಸೈಜ್ ಐತ್ರಿ? ಈ ಸೈಜು ಇದಕ್ಕಿಂತ ಸ್ವಲ್ಪ ದೊಡ್ಡ. ಹೌದ್ರಿ, ಇದು ಅರ್ಶಿನ ನೋಡ್ರಿ. ಇದನ್ನ ತೊಳ್ಕೊಂಬರ್ಕೊಂಡ್ರಿ ಅರ್ಶಿನ. ಹಾ ತಗೊಂಬರ್ರಿ. ಈ ಅಂಗಡಿ ಅರ್ಶಿನಕ್ಕೆ ಏನಾದ್ರು ಮಿಕ್ಸ್ ಆಗಿರುತ್ತೆ ಸರ್? ಸಮ್ ಟೈಮ್ ಎಲ್ಲರೂ ಮಾಡಲ್ಲ, ಕೆಲವರು. ಬ್ಲ್ಯಾಕ್ ಅರಿಶಿನ ಇರ್ತದಂತಲ್ಲ, ಅದರಲ್ಲಿ ಮಾಡ್ಕೊಂಡ್ರೆ ಬ್ಲ್ಯಾಕ್ ಕಲರ್ ಬರ್ತದೆ. ಅರಿಶಿನ ಯಾವಾಗ್ಲೂ ಎಲ್ಲೋನೆ, ಡೀಪ್ ಎಲ್ಲೋ. ಇದು ಖಾಲಿ ಪಾತ್ರೆ. ನಾವು ಸೇಮ್ ಅಲ್ಲಿ ಹಾಕಿದಂಗೆನೆ ಇನ್ನೊಂದ್ಸರಿ ಇನ್ನೊಂದು ಸ್ಯಾಂಪಲು ಆಲಮ್ ಇಲ್ದೇನೆ ನಾವು ಅರಿಶಿನದಲ್ಲಿ ಬಣ್ಣ ಮಾಡೋದಿದೆ, ಅದಕ್ಕೆ ನಾವು ಇದು ತಗೋತಿದ್ವಿ. ಈಗ ಅದನ್ನ ಇಳಿಸಿಬಿಟ್ರಿ, ಬೇಕಾದ್ರೆ ಒಳಗೆ ಕಳಿಸ್ಬಿಟ್ರಿ. ಅದನ್ನ ಎರಡು ಸಮ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಸ್ವಲ್ಪ अंदर से उसको बॉइल करके ले आए. ಅದನ್ನ ಬಿಸಿ ಮಾಡ್ಬೇಕು. ಇನ್ನು ಇದನ್ನ ಬಿಸಿ ಮಾಡಿ. ಸ್ಟವ್ ಅಲ್ಲಿ ಆಗಲ್ಲ, ಆ ಪಾತ್ರೆ ಆಗಲ್ಲ, ದೊಡ್ಡ ಸ್ಟವ್ ಅದು. ಇದು ಆಗಲ್ವಾ? ಆ ಪಾತ್ರೆ ಅದ್ರಲ್ಲಿ ಮಾಡ್ಕೊಂಬರಿ. ಈಗ ಇಲ್ಲಿ ಏನ್ ನಾವು ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಪ್ಲೇನ್ ವಾಟರ್ ತಗೊಂಡಿದೀವಿ. ಆಲ್ರೆಡಿ ಕುದಿಸಿದ ಅರಿಶಿನ ಕುತ್ಕೊಳ್ಳೆ ತಾಯಿ. ಇಲ್ಲೇನ್ ಬೇಕಾಗಿಲ್ಲ ಬಿಡ್ರಿ, ಈಗೇನ್ ಬೇಕಾಗಿಲ್ಲ. ಅದು ಇನ್ನು ಸ್ವಲ್ಪ. ಈಗ ಇದು ಆಲ್ಮೋಸ್ಟ್ ಕುದೀತು. ನಾವು ಈ ಪ್ರೊಸೆಸ್ ಅಲಮ್ ಟ್ರೀಟ್ಮೆಂಟ್ ಪ್ರೊಸೆಸ್ ಅನ್ನ ಮುಗಿಸುತ್ತೀವಿ. ಅದನ್ನ ನಾನು ಪರ್ಪಸ್ಲಿ ಹಿಂಡ್ತಾ ಇಲ್ಲ, ಬರೀ ನೀರನ್ನು ಬಸಿತಾ ಇದ್ದೀನಿ. ಯಾಕಂದ್ರೆ ನಾ ಹಿಂಡುವಾಗ ನನ್ನ ಕೈಯಲ್ಲಿ ಟಚ್ ಆಗಿ ಅಲಮ್ ಹೋಯ್ತಂದ್ರೆ ಆ ಭಾಗದಲ್ಲಿ ಇಫೆಕ್ಟ್ ಮೋಸ್ಟ್ಲಿ ಕಡಿಮೆ ಆಗ್ಬೋದು ಅಂತ ಹಿಂಗೆ ನಿಧಾನವಾಗಿ ತೆಗೆದ್ಬಿಟ್ಟು ಈ ಕಡೆ ಇಟ್ಕೊಂಡಿದ್ದೀನಿ. ಕಲರೇ ಚೇಂಜ್ ಈಗ ನೀರನ್ನು ತೆಗೀರಿ. ಈ ನೀರನ್ನು ಚೆಲ್ಬಿಟ್ರಿ. ಸ್ವಲ್ಪ ಎಲ್ಲ ಇದ್ರೊಳಗಿಂದ ಬಂದಿರ್ತೈತಿ, ಆಲಮ್ ಒಳಗಿಂದ ಟ್ರೀಟ್ಮೆಂಟ್ ಆಗುವಾಗ ಬಂದಿರ್ತೈತಿ. ಈಗ ಅಷ್ಟೊಂದು ಇಡ್ಬೋದಲ್ಲ? ಇಲ್ಲ ಬೇಡ, ಅದನ್ನ ತೋರ್ಸೋದೈತಿ. ಎರಡು ಒಂದೇ ಸರಿ ಬಣ್ಣ ಶುರು ಮಾಡ್ಬೇಕಂತ. ಅದ್ರ ಮೇಲೆ ಅದನ್ನ ತೆಗೆದು ನೀರು ಪಾತ್ರೆ ಕುಡಿಯ. ಹಾ ಚೆಲ್ಬಿಡಿ ಅಥವಾ ಬೇಕಾದ್ರೆ ಎಲ್ಲೆಲ್ಲಾರ ಹಾಕೊಳ್ಳಿ, ಯೂಸ್ ಮಾಡ್ಬೋದು ನೀವು. ಅಲಮ್ ವಾಟರ್ ಇಲ್ಲ ಆಯ್ತಮ್ಮ, ಓಕೆ ಕೊಡಿ. ಜಗ್ಗಿತ್ತಲ್ಲ ಅದೇ ಜಗ್ಗನ. ಈಗ ಇದಕ್ಕೆ ಬರೀ ಪ್ಲೇನ್ ವಾಟರ್ ತಗೊಂಡಿದೀವಿ, ಅಲ್ಲಿ ಪ್ಲೇನ್ ವಾಟರ್ ಇದೆ ನೋಡ್ರಿ. ನಾ ಯಾವ್ದು ಅಳತೆ ಮಾಡ್ತಾ ಇಲ್ಲ, ಯೂಶುವಲಿ ಅಳತೆ ಮಾಡಿ ತಗೋಬೇಕು. ಅದ್ರ ಬಣ್ಣ ಮಾತ್ರ ಒಂದು ನಮ್ ಟೀ ಕುಡಿ ಕಪ್ ತಗೊಂಬರ್ರಿ. ಎರಡೂದ್ರಾಗ ಒಂದೇ ಸಮ ತಗೊಳ್ಬೇಕು, ಯಾಕಂದ್ರೆ ಬಟ್ಟೆ ಸೈಜ್ ಒಂದೇ ಇದೆ. ನೋಡಿ, ಬಿಳಿ ಬಟ್ಟೆ ಬ್ಲೀಚ್ ಆಗಿದ್ದು ಅಲಮ್ ಟ್ರೀಟ್ ಆದ್ಮೇಲೆ ಸ್ವಲ್ಪ ಬೇರೆ ತರ ಕಾಣುತ್ತೆ. ಈ ಅಬ್ಸರ್ವೇಷನ್ ನಿಮಗಿರ್ಬೇಕು, ಟ್ರೀಟ್ ಆದ್ಮೇಲೆ ಹೆಂಗೆ ಕಾಣುತ್ತೆ ಗೊತ್ತಾಯ್ತಾ? ಈಗ ನಾವ್ ಏನ್ ಮಾಡ್ತಾ ಇದೀವಿ, ಎರಡೂನು ಒಂದೇ ತರ ಪಾತ್ರೆಯಲ್ಲಿ ತಗೊಂಡಿದೀವಿ, ಒಂದೇ ಅಳತೆ. ಎರಡಕ್ಕೂ ಒಂದೊಂದು ಗ್ಲಾಸ್, ಏಕೆ ಗ್ಲಾಸ್ ಮೇಜರ್ ಮೇಡಮ್. ನೀವು ಈಗ ನೀವು ಕುದಿಸಿರಲ್ಲ ಈ ಬಣ್ಣ, ಎರಡಕ್ಕೂ ಸಮ ಹಾಕ್ಬೇಕು. ನೀವು ಅರ್ಧ ಗ್ಲಾಸ್ ಹಾಕಿ ನೋಡ್ರಿ. ಫಸ್ಟ್ ನಾ ಹೇಳ್ತೀನಿ, ಸಾಕು. ಹಾಕ್ರಿ. ಇದಕ್ಕೂ ಅಷ್ಟೇ ಹಾಕ್ಬೇಕಾ ನೋಡ್ಕೊಂಡ್ರಿ ಅಳತಿ. ಇದು ನಮ್ಮ ಹೊಸ ಬಣ್ಣ, ಎಷ್ಟು ಬರುತ್ತೆ ಗೊತ್ತಿಲ್ಲ, ಆದ್ರೆ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ. ಈಗ ಎರಡೂರಲ್ಲಿ ನಾವು ತೆಗೆದಿದ್ದು ಎಕ್ಸ್ಟ್ರಾಕ್ಟೆಡ್ ಕಲರ್ ಅಂತನ್ನ ನಾವು ಮೇನ್ ಬಾತ್ ಅಂತ ಹೇಳ್ತೀವಿ. ಮೇನ್ ಇದು ಡೈಯಿಂಗ್ ಬಾತ್ ರೆಡಿ ಆಗ್ತಾ ಇದೆ. ಎಕ್ಸ್ಟ್ರಾಕ್ಟೆಡ್ ಕಲರ್ ಅಲ್ಲಿದೆ ಅಥವಾ ಯಾವುದೇ ನ್ಯಾಚುರಲ್ ಕಲರ್ ಡೈ ಮಾಡುವಾಗ ಎಕ್ಸ್ಟ್ರಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಅದನ್ನು ಶೋಧಿಸಿ ನಾವು ಇಟ್ಕೊಂಡಿರ್ತೀವಿ. ಮುಂದೆ ನಮಗೆ ಗೊತ್ತಿರ್ತೈತಿ ಬಹಳಷ್ಟು ಸರಿ ಮಾಡಿದ್ಮೇಲೆ ಯಾವ ಪ್ರಮಾಣದಾಗ ಬಂದ್ರೆ ಯಾವ ಶೇಡ್ ಬರ್ತೈತೆ ಅಂತ. ಇದು ಬಿಗಿನರ್ ಕ್ಲಾಸ್ ಇರೋದ್ರಿಂದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇನ್ ಡೈಯಿಂಗ್ ಅಂಡ್ ದಿ ಅಲಮ್ ಟ್ರೀಟೆಡ್ ಅಂತ ಡಿಫ್ರೆನ್ಸ್ ನಿಮ್ಗೆ ತೋರ್ಸಕ್ಕೆ ಈ ಪ್ರಯೋಗ ಮಾಡ್ತಾ ಇದೀವಿ. ಇಲ್ಲಿ ಏನು ವಿಶೇಷತೆ ಇಲ್ಲ. ಇದು ಹೆಂಗ್ ಬರ್ತೈತಿ ಅದು ಯಾವ್ದು ಅದು ಹಾಕಿದ್ರೆ ನೀರು ಹಾಕಿ ಕಾಚಲ್ವಾ ಅದು? ಕಾಚದ ಕೆಂಪಾಗಿ ಬರ್ತದೆ ಕಾಚ. ಇದು ಸ್ವಲ್ಪ ಬಾಯ್ಲಿಕ್ಕೆ ಬಂದ್ ಕೂಡಲೇ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಬಾಯ್ಲಿಂಗ್ ಬಂದ್ ಕೂಡಲೇನೆ ನಾವು ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದೀವಿ. ಯಾಕಂದ್ರೆ ಉಪ್ಪು ಫಿಕ್ಸ್ ಮಾಡ್ತೈತಿ. ಆದ್ರೆ ಒಮ್ಮಿನ ಫಸ್ಟ್ ಟೈಮೇ ಉಪ್ಪು ಸೇರಿಸಬಾರ್ದು. ಡೈಯಿಂಗ್ ಕೆಲಸ ಮುಗಿದ ಮೇಲೆ ಮಧ್ಯೆ ಎತ್ತಿಬಿಟ್ಟು
ಉಪ್ಪು ಸೇರಿಸಿ ಅಳಗಾಡಿಸಿ ಮತ್ತು ಅದು ಉಪ್ಪಿನ ಜೊತೆ ಇನ್ನೊಂದ್ಸರಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸ್ಟಾರ್ಟಿಂಗ್ಗೆ ಉಪ್ಪು ಹಾಕಿದ್ರೆ ಉಪ್ಪು ಮತ್ತು ಬಣ್ಣದ ನಡುವೆ ರಾಸಾಯನಿಕ ಕ್ರಿಯೆ ಆಗುತ್ತೆ. ಅದಕ್ಕೆ ಬಣ್ಣನ ನೇರವಾಗಿ ಬಟ್ಟೆ ಮೇಲೆ ಬರ್ಬೇಕಂತ ಹೇಳಿ ಬರೀ ಬಣ್ಣದ ಟ್ರೀಟ್ಮೆಂಟ್ ಕೊಡ್ತೀವಿ ಮೊದಲು. ಆದರೆ ಕೆಲವು ಬಣ್ಣ ಗಟ್ಟಿ ಬಣ್ಣ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಪ್ರೀ ಮಾಡರ್ಂಟಿಂಗ್ ಅಂತ ಹೇಳ್ತೀವಿ. ಅಲಮ್ ಹಾಕಿದ್ರು ಪ್ರೀ ಮಾಡರ್ಂಟಿಂಗ್ ಆಗುತ್ತೆ, ನಾವು ಮರಬಲನ್ ಹಾಕಿದ್ರು ಪ್ರೀ ಮಾಡರ್ಂಟಿಂಗ್ ಆಗುತ್ತೆ. ಅದೇ ರೀತಿ ನಾ ಹೇಳಿದೆ ಪೊಮೊಗ್ರೆನೇಟ್ ರಿಂಡ್ ಏನದು ದಾಳಿಂಬೆ ಸಿಪ್ಪೆ ಹಾಕಿದ್ರು ಕೂಡ ಅದು ಪ್ರೀ ಮಾಡರ್ನ್ ಆಗುತ್ತೆ. ಗೊತ್ತಾದ್ರೆ ಆದರೆ ಮೂರರಲ್ಲಿ ಶೇಡ್ಗಳು ಬೇರೆ ಬೇರೆ ಬರುತ್ತೆ. ಯಾಕಂದ್ರೆ ಪೊಮೊಗ್ರೆನೇಟು ತಿಳಿ ಹಳದಿ ಬಣ್ಣ ಇರ್ತೈತೆ, ಆಮೇಲೆ ಈ ಹರಿದ ಏನಿದೆ ಅಲ್ಲ ಸ್ವಲ್ಪ ಕಪ್ಪು ಮಡ್ ಥರ ಇರ್ತೈತೆ, ಅದು ಹಸಿರು ಹಳದಿ ಥರ ಇರ್ತೈತೆ, ಅದ್ರದ್ದು ಟ್ರೇಸಸ್ ಇರ್ತೈತೆ, ಅದ್ರ ಮೇಲೆ ಹಳದಿ ಮಿಕ್ಸ್ ಆಗುತ್ತೆ. ಬರೀ ಪ್ಲೇನ್ ಇರೋದು ಹಳದಿ ಬೇರೆ, ಅಲಮ್ ಹಾಕಿದ್ದು ಹಳದಿ ಬೇರೆ. ನಮಗೆ ಬೇರೆ ಬಣ್ಣಗಳ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂದ್ರೆ ಪಟಕ ಹಾಕಬೇಕು. ಪಟಕ ಹೆಂಗಂದ್ರೆ ನಾನ್ ಕಲರೆಂಟ್ ಮಾಡಂಟ್, ಬಣ್ಣಗಳಿಗೆ ಪ್ಲೇನ್ ಬಣ್ಣ ಇರದಂಥ ಒಂದು ಹೀರಿಕೊಳ್ಳುವ ವಸ್ತು. ಅವು ಕೂಡ ಮಾಡಂಟು, ಆದರೆ ಕಲರಂಟ್ ಮಾಡಂಟು, ಅವು ತಮ್ಮ ಬಣ್ಣವನ್ನು ಕೊಡ್ತಾವ. ಅದ್ರ ಮೇಲೆ ನಾವು ಹಾಕೋ ಬಣ್ಣ ಕೂಡಿ ಅದು ಸ್ವಲ್ಪ ವ್ಯತ್ಯಾಸ ಆಗಿ ಬೇರೆ ಬಣ್ಣ ಬರ್ತೈತಿ. ಆದರೆ ಇವೆಲ್ಲ ಮಾಡಂಟ್ ಮಾಡೋದ್ರಿಂದ ಅವುಗಳ ನಿಲ್ಲುವಿಕೆ, ಇದು ಫಾಸ್ಟ್ನೆಸ್ ಆಫ್ ದಿ ಕಲರ್ ಅದ್ರ ಮೇಲೆ ಚೆನ್ನಾಗಿರುತ್ತೆ. ಇದು ಗೊತ್ತಿರಬೇಕು. ಇದು ಮಾಡ್ತಾ ಮಾಡ್ತಾ ಅದರದ್ದು ಇಂಪ್ರೂವ್ಮೆಂಟ್ ಗೊತ್ತಾಯಿತು. ಇದನ್ನು ಸ್ವಲ್ಪ ಅಳಗಾಡಿಸ್ತಾ ಹಾಗೆ ನಾವೀಗ ಈ ಒಂದನೇ ಬಾತಲ್ಲಿ ಏನಿದೆ ಬರೀ ನೀರು ಅಲಮ್ ಇದೆಯಾ, ಇದರಲ್ಲಿ ಅಲಮ್ ಇದೆ, ಖಾಲಿ ನೀರು. ಈಗ ಖಾಲಿ ನೀರಲ್ಲಿ ನಾನು ಒಂದು ಬಟ್ಟೆಯನ್ನ ಹತ್ತೀನಿ. ಮೋಸ್ಟ್ಲಿ ಬಣ್ಣ ಬೇಡ್ರಿ, ಸ್ವಲ್ಪ ಅಲಮ್ ಹೋಗುತ್ತಲ್ಲ, ಅದಕ್ಕೆ ಹಂಗೆ ಬಣ್ಣ ಹೆಚ್ಚು ನೋಡ್ರಿ. ಬಣ್ಣದ ಸ್ವಲ್ಪ ಕಾಣುತ್ತೆ, ನೀರು ಸ್ವಲ್ಪ ನೀರು ಅನಿಸ್ತದೆ. ಇನ್ನೊಂದು ಅಗಳ ಹಾಕಿದ್ರೆ ಅಷ್ಟು ಅಲ್ಲ ಸರಿ. ಬಸ್ ತೆಗೆದು ಬಟ್ಟೆ ಎದ್ದು ನೋಡ್ರಿ, ಬಣ್ಣ ಆಯ್ತಂದ್ರೆ ಓಕೆ. ಯಾಕಂದ್ರೆ ಅದು ಇನ್ನೂ ಎಳೆದಿದೆ ಸ್ವಲ್ಪ ಅರಿಶಿನ. ಆ ಕಡೆ ಹೋಗ್ಬೇಕಂದ್ರೆ ನಾನು ಹಿಂದೆ ಮುಂದೆ ಬರಬೇಡಿ. ಅಳಗಾಡ್ಸಿ ಏನೇ ಹಾಕಿದ ಕೂಡಲೇ ಏನ್ ಮಾಡ್ಬೇಕು, ಅಳಗಾಡ್ಸಿ, ಪರವಾಗಿಲ್ಲ. ಅದನ್ನ ಒಂದು ಅಂಗಿ ಐತೆ ಅಲ್ಲಿ ಸರ್ದು ಅದು ಬೇಕಂದ್ರೆ ಅಷ್ಟು ಬಣ್ಣ ಬೇಕು, ಅದು ಮಾಡ್ಬೇಕು. ಆ ಕಲರೇ ಅದು. ಇರ್ಲಿ ಲೈಟ್ ಕಲರ್ ಆದ್ರೂ ನೀವೇನು ವರಿ ಮಾಡ್ಬೇಡ್ರಿ. ನಾವು ನೋಡೋದಿದೆ ಇದು ಅಷ್ಟೇ, ಇದು ಮೇನ್ ಅಲ್ಲ. ಓಕೆ, ಈಗ ಅವರು ಎರಡಕ್ಕೆ ಸಮ ಬಣ್ಣ ಅದಾವ, ಸಮವಾದ ಸೈಜಿನ 2 ವಸ್ತ್ರಗಳದಾವ. ಒಂದು ಟ್ರೀಟೆಡ್ ಇದೆ, ಒಂದು ಸಾದಾ ಇದೆ. ಸಾದಾ ಯಾವ್ದು ಇದ್ರಾಗ? ಸಾದಾ ಯಾವ್ದ್ರಿ ಮೇಡಮ್? ಸಾದಾ ನೀರ್ ಯಾವ್ದು? ಪಕ್ಕ ಅಲ್ಲ ಅಲ್ಲ, ನೀವು ನೋಡ್ತಾ ಇದ್ರಲ್ಲ, ನೋಡೋರು ಹೇಳ್ಬೇಕು. ಈಗ ನಾ ಏನ್ ಮಾಡ್ತೇನೆ, ಇದ್ರಾಗ ಹಾಕ್ತಾ ಇದ್ದೀನಿ, ಚಮಚದಲ್ಲೇ ನೀವು ಕೆಳಗ ಮೇಲೆ ಹಾಕ್ತಾ ಇದ್ದೀನಿ. ತಗೊಳ್ಳಿ. That was actually plain water. This was the same alum. No, it is plain. Both are plain water, but this is alum. Alum treated cloth is here. No. दोनों plain water है. दोनों plain दोनों नहीं plain. ये प्लेन ये हलम. ಈಗ ಇದರಲ್ಲಿಯೂ ಅದರಲ್ಲಿ ಎಷ್ಟು ಬಣ್ಣ ಇದೆಯೋ ಸರಿ ಸುಮಾರು ಅಷ್ಟೇ ಬಣ್ಣ ಇದೆ. ಅದು ಏನ್ ಬಟ್ಟೆ ಇದೆ ಅದೇ ಬಣ್ಣ, ಬಟ್ಟೆ ಸೈಜ್ ಇದ್ದಿದೆ, ಅದಕ್ಕೆ ತೂಕನೂ ಒಂದೇ ಇದೆ ಅನ್ಕೊಂಡು ನಾವು ಇದರಲ್ಲಿ ಹಾಕ್ತಾ ಇದ್ದೀವಿ. ಸರ್ ಅದಕ್ಕೆ ಇದಾಕಿದ್ದೀರಾ? ಅಲಂ ಟ್ರೀಟ್ ಆಗಿದೆ, ಇಲ್ಲಿ ಏನು ಹಾಕಿಲ್ರಿ, ಇದು ಪ್ಲೇನೇ. ಅಲ್ಲಣ್ಣ ಇದಕ್ಕೆ ಹಲಮ್ ಹಾಕಿಸಿದ್ದೀರಾ? ಯಾವಾಗ? ಅರ್ಧ ಲೋಟ. ಇಲ್ಲ ಬಣ್ಣ ಅಲಂ ಹಾಕಿಲ್ಲ ಮೇಡಮ್, ಅಲಂ ಇದ್ರ ಹಾಕಿಲ್ಲ. ಈಗ ಇದನ್ನು ತಿರುವಿ ಅದೇ ತರ ಅದನ್ನು ತಿರುವಿ ಮೈಲ್ಡ್ ಮಾಡಿ. ಓಕೆನಾ? ತೆಳಗ್ ನೋಡ್ತಾ ಇರ್ರಿ, ಚಮಚದ ಸ್ವಲ್ಪ ತಿರುವಿ. ಇಲ್ಲಿಕಂದ್ರೆ ಅದು ಕಲರು ಎಲ್ಲಾರು ಹತ್ಕೊಂಡಿದ್ರೆ ಒಂದೇ ಕಡೆ ಹತ್ಕೊಂಡಿದ್ರೆ ಕಲೆ ಆಗುತ್ತೆ. ಎಲ್ಲಾರು ಹೇಳ್ತೀರಿ ಎದ್ದು ತಗೊಂಬರಿ ಪಟ್ನ, ಓಡೇ ತಗೊಂಬರ್ಬಿಡೋಣ ಕುಂತ ಹೇಳಿದ್ರು. ಈಗ ಅಲ್ಲಿ ಏನ್ರ ಹೆಚ್ಚು ಕಡಿಮೆ ಮಾಡಿದ್ರೆ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಅಲಂ ಇರೋದ್ರಿಂದ ಸ್ವಲ್ಪ ಇದು ಬಿಳಿ ಅಥವಾ ಹಸಿರು ತಿಳಿ ಹಸಿರು ಬರ್ತಾ ಇದೆ, ಅದು ಜಾಸ್ತಿ ಬರ್ತಾ ಇದೆ ನೋಡಕ್ಕೆ.
ಬಟ್ ಒಣಗಿದ ಮೇಲೆ ಇದ್ರ ವಿರುದ್ಧವಾಗಿರುತ್ತದೆ. ಒಣಗಿದ ಮೇಲೆ ಇದು ಜಾಸ್ತಿ ಬಣ್ಣ ಹಿಡಿದಿರ್ತೈತಿ, ಅದು ಕಮ್ಮಿ. ಇದು ವೆರಿ ಸಿಂಪಲ್. ನಮ್ಮ ಪೂರ್ವಜನರು when dyeing technology was understood, ಫಸ್ಟ್ ಅಡಿಗೆ ಮನೆಗಿಂತಾನೆ ಬರ್ತದೆ. ಕೈ ಬಣ್ಣ ಹತ್ತಂಗ ಹೋಗ್ತದೆ, ಬಟ್ಟೆ ಹತ್ತದ ಹೋಗಿಲ್ಲ, ಅದ್ರ ಮೇಲಿಂದ ಈ ಪ್ರಯೋಗ ಅವ್ರು ಮಾಡಿದ್ರು. ಇದು ಸಿಂಪ್ಲೆಸ್ಟ್ ಪಾಸಿಬಲ್ ಡೈಯಿಂಗ್. ಹಾಳಿ ತಗೊಂಡ್ ಹಚ್ಚಿ ಅದಕ್ಕೆ ಈಗ ಹೋಗಿದೆ ಇದು. ಬಿಸಿ ಇದೆ, ಪರವಾಗಿಲ್ಲ. ಮಿನಿಮಮ್ 15ರಿಂದ 20 ನಿಮಿಷ ಅದು ಬಣ್ಣದ ಸಂಪರ್ಕದಲ್ಲಿ ಇರ್ಬೇಕು. ಆಮೇಲೆ ನೀವು ನೋಡ್ಕೊತ ಹೋಗ್ರಿ ಬಣ್ಣ ಆಗೈತೆ ಇಲ್ಲ ಗೊತ್ತಿದೆ. ಮೊದಲು ನೀರ್ ಹೆಂಗಿತ್ತು, ಡಾರ್ಕ್ ಇತ್ತು, ಈಗ ತೆಳು ಆಗ್ತದೆ. ಆಮೇಲೆ ಬಣ್ಣ ಆದಂಗೆ ಅದೆಲ್ಲ ಕಡೆಗೆ ಈ ನೀರ್ ಹೆಂಗಿರ್ತೈತಿ ಹಂಗ್ ಕಾಣ್ತದೆ. ಆ ನೀರನ್ನ ತಗೊಂಡ್ಬಿಟ್ಟು ಇದಕ್ಕೆ ಹಾಕೋಬೇಕು ಬಟ್ಟೆ ಮೇಲೆ. ಬಟ್ ಮೇಲೆ ಹಿಂಗ್ ಬಿಳಿದ್ ಬತ್ತ ಕಾಣ್ತಾ ಇದೆ ಏನಾರು ಬಣ್ಣ. ಇಲ್ಲಿ ಬಣ್ಣ ಕಂಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಅಬ್ಸರ್ವ್ ಆಗಿದೆ. ಬಣ್ಣ ಮೇಲೆ ಏನು ಬಣ್ಣ ಕಾಣಂಗಿಲ್ಲ ನೋಡ್ರಿ. ಈ ಉಗುರ್ ಮೇಲೆ ಟೆಸ್ಟ್ ಮಾಡ್ಬೇಕು ಇದನ್ನ ಬಣ್ಣ. ಅಕಸ್ಮಾತ್ ಇತ್ತಂದ್ರೆ ಇಲ್ಲಿ ಕಾಣುತ್ತೆ ಬಣ್ಣ. ಇಲ್ಲಿ ಸ್ಟೇನ್ ಕಾಣ್ತದ, ಅದು ನೀರಿನ ಸ್ಟೇನು. ಬಣ್ಣ ಆಲ್ರೆಡಿ ಅಬ್ಸರ್ವ್ ಆಯ್ತಿದ್ರಲ್ಲಿ. ಅದು ಬಣ್ಣ ಅಬ್ಸರ್ವ್ ಆಗ್ಯದ ಅಂದ್ರೆ ಡೈಯಿಂಗ್ ಆಗ್ಯದ ಅಂತಲ್ಲ. ಬಣ್ಣ ಬರೀ ಸರ್ಫೇಸ್ ಮೇಲೆ ಇದೆ. ಮುಂದಿನ ಕ್ಷಣಗಳಲ್ಲಿ ಬಣ್ಣ ಒಳಗೆ ಫೈಬರ್ ಒಳಗೆ ಇಳಿತೈತಿ. ಅದಕ್ಕಷ್ಟು ಟೈಮ್ ಕೊಡ್ಬೇಕು. ಗೊತ್ತಾಯ್ತಲ್ಲ? ಈಗ ಬಣ್ಣ ಆಗ್ತಾ ಇದೆ, ಬಣ್ಣ ಆಗುವ ಕ್ರಿಯೆ ಇದೆ. ಆದ್ರೆ ನಿಮಗೆ ಏನ್ ಕಾಣ್ತದ, ಬಣ್ಣ ಆದಂಗ ಕಾಣ್ತೈತಿ. ಯಾಕಂದ್ರೆ ಇಲ್ಲಿ ಬಣ್ಣ ಕಡಿಮೆ ಐತಲ್ಲ. ಆದ್ರೆ ನೀವು ಇದನ್ನ ಎನ್ಶೂರ್ ಮಾಡಕ್ ಈಗ ಏನ್ ಮಾಡ್ಬೇಕು, ಮಧ್ಯದಲ್ಲಿ ಇದನ್ನ ತೆಗೆದು ಉಪ್ಪು ನೀರನ್ನ ಬೆಳೆಸ್ಬೇಕು. ಉಪ್ಪು ನೀರ್ ಮಾಡಿಟ್ಕೊಂಡಿದ್ವಿ. ಉಪ್ಪನ್ನ ಹಾಕ್ಬೋದು ಸರ್, ಕರಗದ ಇಲ್ಲ ಅನ್ನೋದು ಹೌ ಟು ಎನ್ಶೂರ್. ಇಲ್ಲಿಕಂದ್ರೆ ಅಲ್ಲಿ ಅಷ್ಟೇ ಉಪ್ಪು ಟಚ್ ಆಯ್ತು ಅಂದ್ರೆ ಅದು ಸ್ಟೇನ್ ಆಗುತ್ತೆ. ಸ್ಟೇನ್ ಆಗೋದು ಭಾಳ ಚಾನ್ಸಸ್ ಇರ್ತಾವ. ಯೂನಿಫಾರ್ಮ್ ಡೈಯಿಂಗ್ ಎನ್ಶೂರ್ ಮಾಡೋ ಸಲುವಾಗಿ ನೀವು ಏನು ಹಾಕಿದ್ರು ಅಡಗಾಡಿಸ್ಬೇಕು, ಏನು ಹಾಕಿದ್ರು ಸೋಸ್ಕೊಂಡಿರ್ಬೇಕು. ಅದ್ರ ಲಂಪ್ ಅಲ್ಲಿ ಕಾಣಬಾರ್ದು. ಈಗ ಉಪ್ಪಿನ ನೀರನ್ನ ಅರ್ಧ ಗ್ಲಾಸು, ಸಣ್ಣ ಗ್ಲಾಸು, ಚಾ ಕುಡಿ ಗ್ಲಾಸು ನೀವು ಹಾಕಿರಿ. ಎರಡೂದ್ರಾಗ ಸೇಮ್ ಪ್ರಮಾಣ ಹಾಕಬೇಕು. ನೋಡಿ, ಎರಡೂದ್ರಲ್ಲಿ ಬಣ್ಣಗಳಲ್ಲಿ ವ್ಯತ್ಯಾಸ ಕಾಣ್ತಾ ಇದೀರಿ. ಒಂದು ಅಲಮ್ ಟ್ರೀಟೆಡ್, ಒಂದು ನಾನ್ ಟ್ರೀಟೆಡ್. ಏನ ಹಾಕಿದ ಕೂಡಲೇನ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿ ಸ್ಟರಿಂಗ್. ಅಳಗಾಡಿಸೋದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಇವಾಗ ಅಡಿಗೆ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಏನ ಹಾಕಿದ್ರು ಅಳಗಾಡಿಸ್ತೀವಿ. ಅದನ್ನ ಬಿಚ್ಚಿ ಈ ಕಡೆ ಸ್ವಲ್ಪ ಸ್ಟೇನ್ ಇದೆ ಅಂತ, ಏನು ಸ್ಟೇನ್ ಇಲ್ಲ. ಬಣ್ಣ ಆಗೈತೆ ಇಲ್ಲ ಅಂತ ನೋಡೋ ಸಲುವಾಗಿ ನಾನು ಓಪನ್ ಮಾಡ್ತೀನಿ. ಆಲ್ಮೋಸ್ಟ್ ಆಗಿದೆ. ಇಲ್ಲಿ ಒಂದೊಂದ್ ಕಡೆ ಹೆಚ್ಚ ಕಡಿಮೆ ಇರ್ತಾವ್ರೆ, ಹಿಂಗೆ ಸ್ಟೇನ್ ಬರ್ತಾವ. ಇವನ್ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಅಲ್ಲೇ ಹೊಡಿತಾವ. ಆದ್ರೆ ಇದು ಆದ್ಮೇಲೆ ತೊಳಿ ಮುಂದೆ ಚೆನ್ನಾಗಿ ನಿಮ್ಮ ಅಂಟೊಳಕಾಯಿ ಹಾಕಿ ತೊಳೆದ್ರೆ ಹೋಗ್ಬಿಡ್ತಾರೆ. ದಟ್ ಆಲ್ಸೋ ವಿಲ್ ಸಿ. ನಾವು ಇದನ್ನ ಬಣ್ಣ ಆದಂತದನ್ನ ನಾವು ಉಪ್ಪಿನ ನೀರಲ್ಲಿ ಹಾಕ್ತಾ ಇದೀವಿ. ಉಪ್ಪಿನ ನೀರಿನಲ್ಲಿ ಯಾಕೆ ಹಾಕಿವಿ ಅಂದ್ರೆ ಇದು ಡೈ ಫಿಕ್ಸಿಂಗ್ ಏಜೆಂಟ್. ಬಣ್ಣವನ್ನ ಅಲ್ಲಿ ಸ್ಥಿರವಾಗಿ ಇರ್ಲಿಕ್ಕೆ ಇದು ಕೆಲಸ ಮಾಡುತ್ತೆ. ಯಾವ್ದನ್ನ ಒಂದು ಉಪ್ಪಿನ ನೀರಲ್ಲಿ ಹಾಕಿ ಕುದಿಸಿದಾಗ ಈ ಎಲಿಮೆಂಟ್ ಇದ್ದಿದ್ದು ಕಂಪೌಂಡ್ ಆಗಿದ್ದು ರಿವರ್ಸ್ ಕೆಮಿಸ್ಟ್ರಿ. ಇಲ್ಲ, ಅದೇ ಬಟ್ಟೆನಲ್ಲಿ ಹಿಂಡಬಾರ್ದು, ಬೇರೆನೆ ತಗೋಬೇಕಂತೆ. ಈಗ ಗೊತ್ತಾಯ್ತಲ್ಲ, ಒಂದು ಆಲಮ್ ಎಷ್ಟು ಡಿಫರೆನ್ಸ್ ಮಾಡುತ್ತೆ. ಉಪ್ಪು ಎಕ್ಸ್ಟ್ರಾ ಫಿಕ್ಸ್ ಮಾಡುತ್ತೆ. ಆಲಮ್ ಇನ್ಕ್ರೀಸ್ ದ ಡೆನ್ಸಿಟಿ. ಇಲ್ಲಿ ಕಲರ್ ಕಡಿಮೆ ಕಾಣಬಹುದು. ಕಲರ್ ಒರಿಜಿನಲ್ ಕಲರ್ ಇದೆ. ವಾಶ್ ಮಾಡಿದಾಗ ಇದ್ರ ರಿಸಲ್ಟ್ ಬಹಳ ವಾಸನೆ ಸ್ವಲ್ಪ ಹಾಕಿಬಿಡ್ತೀವಿ ಎಲ್ಲ ಕೆಂಪು ಎಲ್ಲ. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಏನಿದೆ. ಇದು ಬ್ಲೀಡ್ ಆದ್ರೂ ಸಹಿತ ವಿ ಆರ್ ಹ್ಯಾಪಿ. ಯಾಕಂದ್ರೆ ಬಣ್ಣ ಏನಾದ್ರು ಬಿಟ್ಟಿದ್ದು ಮಗುವಿಗೆ ಸುತ್ತು ಬಟ್ಟೆ ಆಗಿದೆ, ಅದ್ರ ಚರ್ಮಕ್ಕೆ ಸ್ವಲ್ಪ ಅರಿಶಿನ ಬೇಕು, ಅದು ಹೋಗ್ತದೆ ಔಷಧ ರೂಪ. ಅಥವಾ ಎಕ್ಸೆಸ್ ಟ್ರೀಟ್ಮೆಂಟ್ ಕೊಟ್ಟರು ಅಥವಾ ಅದು ಇಂಪರ್ಫೆಕ್ಟ್ ಡೈಯಿಂಗ್ ಆಗಿದೆ ಅಂದ್ರೆ ಒನ್ ಟೈಪ್ ಆಫ್ ಅಡ್ವಾಂಟೇಜ್ ಟು ದ ಯೂಸರ್. ಇದು ಆಯುರ್ವಸ್ತ್ರದ ಒಂದು ಇದು. ಹೆಚ್ಚಿನ ಆಯುರ್ವಸ್ತ್ರದಲ್ಲಿ 5% ಅದ್ರಲ್ಲಿ 7% ಹಾಕಿರ್ತಾವ್ರು ಬೇಕಂತೆ.
ನಾ ಹೇಳಿದೆ ಬಟ್ಟೆ 5% ಅಷ್ಟೇ ಹಿಡ್ಕೊಳ್ಳೋಕೆ ಸಾಧ್ಯ ಇರ್ತೈತಿ. ಇನ್ನು ಹೆಚ್ಚಿನ ಏನಂದ್ರೆ ಬ್ಲೀಡ್ ಆಗ್ಲಿ ಅಂತ, ಅಂದ್ರೆ ಅದು ಔಷಧ ರೂಪದಲ್ಲಿ ಆ ವ್ಯಕ್ತಿ ಮೇಲೆ ಪರಿಣಾಮ ಬೀರಲಿ ಅಂತ ಹೇಳಿ ಅದ್ರ ವಾಸನೆದಿಂದ ಅದ್ರ ಇದರಿಂದ ಅಲ್ಲಿ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ತರ ಅದು ಕೆಲಸ ಮಾಡುತ್ತೆ ಇಂಡೈರೆಕ್ಟ್ಲಿ. ಸಿಂಪಲ್ ಪಾಸಿಬಲ್. ಈಗ ಇನ್ನೊಂದ್ರಾಗ ಇವನ್ ತೊಳ್ಕೊಳಕ ಒಂದ್ರಾಗ ನೀರ್ ತಗೊಳ್ಳಿ, ಅದ್ ಬಕೆಟ್ ಖಾಲಿ ಇದ್ರೆ ಇದ್ರಾಗ ತಗೋ. ಈಗ ತೊಳೆಯುವ ನೀರು ಅದಕ್ಕೆ ಯಾವಾಗ್ಲೂ ಶುದ್ಧವಾಗಿರ್ಬೇಕು. ಯಾರು ಟೈಮ್ ನೋಡ್ತಾ ಇಲ್ಲ, 15-20 ನಿಮಿಷ ಆಯ್ತಾ? 25 ಎಲ್ಲ ನಿಮಿಷ ಕುದಿತಾ ಇದ್ದಂಗೆ. ಓಕೆ, ಈಗ ನೋಡ್ಬೇಕು ಪರೀಕ್ಷೆ ಅಂದ್ರೆ ಇರಾಗ ಬಣ್ಣ ಏನಿದೆ ಏನಿಲ್ಲ ಅಂದ್ರೆ 17 ನಿಮಿಷ ಆಯ್ತು. ಎಲ್ಲಾರು ಟೆಸ್ಟ್ ಮಾಡ್ಬೋದು ತಾವೇ. ನಿಮ್ ಉಗುರ್ ಮೇಲೆ ಹಾಕೊಳ್ಳಿ, ಏನಾದ್ರು ಅರ್ಶನ ಕಾಣ್ತಿದ್ರೆ ಮತ್ತೆ ಕುದಿಸಿ. ಈಗ ಆಲ್ಮೋಸ್ಟ್ ಮುಗೀತು. ಈಗ ಆಲ್ಮೋಸ್ಟ್ ಇದು ಒರಿಜಿನಲ್. ಇದು ಅದು ಅಲಂ ಹಾಕಿ ಒರಿಜಿನಲ್. ನಿಮ್ದು ಅರಿಶಿನ ಏನಿದೆಯಲ್ಲ, ಕೆಂಪು ಅರಿಶಿನ ನಿಮ್ದು, ಅದಕ್ಕೆ ಅದು ಈ ಬಣ್ಣ ಕೊಟ್ಟಿದೆ. ಅದು ನಾವು ಅಲಂ ಹಾಕಿದಾಗ ತಿಳಿ ಆಯ್ತದು, ಅದಕ್ಕೆ ಅದು ಆ ಬಣ್ಣ ಕೊಟ್ಟಿದೆ. ಇದಕ್ಕೆ ಅಲಂ ಹಾಕಿಲ್ಲ. ಒರಿಜಿನಲ್ ಇದು ಉಪ್ಪು ಹಾಕಿದ್ರೆ ಫಿಕ್ಸ್ ಆಗುತ್ತೆ. ನೀರ್ ಹಾಕಿ ನಿಧಾನವಾಗಿ ತೊಳ್ಕೋಬೇಕು. ಇಲ್ಲೆಲ್ಲರೂ ಒಂದೊಂದು ಇರ್ತಾವ ನೋಡ್ರಿ, ಕೈಲೇ ಆಫ್ ಮಾಡ್ರಿ. ತಡಿ ಇನ್ನೊಂದ್ ಸ್ವಲ್ಪ ಕುದಿಬೇಕಂತೀವಿ. ಒಳಗಡೆ ಒಂದ್ ಐಟಮ್ ಇದೆ ಕುದಿತಾ ಇದೆ. ಅದು ಅಂಗಡಿ ಅರಿಶಿನ ಆಲ್ಮೋಸ್ಟ್ ಆಯ್ತು. ಅದು ಅಂಗಡಿ ಎಷ್ಟದು? ನಾ ಹೆಚ್ಚಿಗೆ ತೊಳಿಬೇಕು ಅಂತ ಹೇಳಲ್ಲ. ಯಾಕೆ ಹೆಚ್ಚಿಗೆ ತೊಳಿಬೇಕು ಅಂದ್ರೆ ಅದ್ರಾಗ ಎಲ್ಲ ಹೋಗುದಲ್ಲ, ಅಕಸ್ಮಾತ್ ಇದ್ರು ಈಗ ಇಲ್ಲ. ಅದು ಬರೀ ರಿಫ್ಲೆಕ್ಷನ್ ಆಫ್ ದಿ ಲೈಟ್. ಅದು ಟೆಂಪ್ರರಿಲಿ ದೇರ್ ವಾಸ್ ಇಫೆಕ್ಟ್ ಆಫ್ ದಟ್, ಬಟ್ ಅದು ಪರ್ಮನೆಂಟ್ ಇಲ್ಲ, ಅದು ಹೋಯ್ತು ಅದು ನೀರಾಗ. ಇದು ಪರ್ಮನೆಂಟ್. ಈಗ ಇದನ್ನು ಸ್ಥಿರ ಮಾಡ್ಬೇಕಂದ್ರೆ ನೀವು ಅಂಟಳ್ಕಾಯಿ ನೀರು ಕಾಸ್ಬಿಟ್ಟು ಅದ್ರಾಗ ಒಂದು 5 ನಿಮಿಷ ಇಟ್ಟು ಆಮೇಲೆ ತಕ್ಕೋಬೇಕು. ಬಣ್ಣ ಏನು ಬಿಡಬಾರ್ದು ಅಂತ. ಆದ್ರೆ ನಾನು ಅಡ್ವೈಸ್ ಮಾಡೋದಿಲ್ಲ, ಯಾಕಂದ್ರೆ ಇದು ಬಣ್ಣ ಬಿಟ್ರೆ ಅದು ಹೆಲ್ಪ್ ಆಗುತ್ತೆ. ಕೂಸಿನ ಅರಿವೆ ಆತಂದ್ರೆ ಬಣ್ಣ ಬಿಡಬೇಕು. ನಮ್ಮ ಅಂಗಡಿ ಆತಂದ್ರೆ ಬಣ್ಣ ಬಿಡಬಾರ್ದು. Sir, this is from raw Archana? ನೀವು ಕೊಟ್ಟಿದ್ರು. ಓಕೆ, ಇದನ್ನ ಫಸ್ಟ್ ಪ್ರಯೋಗ ಮುಗಿತು. ತಂಗಿ ಅದು ನಿನ್ ಸಲಾಗೆ ಅದ. ನಿಮ್ಮ ಅಮ್ಮಂಗೆ ಹೇಳು ಬಟ್ಟೆ ರೆಡಿ ಮಾಡಿ. And वो पैकेट वाला अच्छा ये है. ಅದು 15 ನಿಮಿಷ ಆಯ್ತು. अब आप लोग रिपीट करो. ಈಗ ಇವ್ರ But ಕಡೆಯಿಂದ that color is so ಇನ್ನೊಂದು beautiful. ಅಡಿಗೆ ಮನೆ ಬಣ್ಣ Natural ಮಾಡಿಲ್ಲ, Archana. ಅದರಿಂದ ಸೇಮ್ ರಿಪೀಟ್ ಮಾಡಿಸ್ತೀವಿ. ಇನ್ನೊಂದಿಷ್ಟು ಬಟ್ಟೆ ರೆಡಿ ಮಾಡ್ಕೊಳ್ಳಿ. ಈ ತರ ಅಡಿಗೆ ಮನೆಗೆ ಹೋಗಿಲ್ಲ, ಇಲ್ಲೇ ಇದೆ. ಅದನ್ನ ಲಾಸ್ಟಿಗೆ ಮಾಡ್ಕೊಳ್ಳುವ. ಆಫ್ ಮಾಡಿ ಎಲ್ಲ ನೀರ್ ಚೇಂಜ್ ಮಾಡಿ ಇಲ್ಲಿ ಆದ್ರೆ ಕಮರ್ಷಿಯಲ್ ಮಾಡೋರು ಏನ್ ಮಾಡ್ತಾರೆ, ಕೆಮಿಕಲ್ ಹಂಗೆ ಮೂವಿಗೆಲ್ಲ ಬಿಡ್ತಾ ಇರ್ತದೆ. ಟಾಕ್ಸಿಕ್ ಆಗಬಾರ್ದು. ಆಯುರ್ವೇದ ವಸ್ತುಗಳು ಕೂಡ ಇದ್ದಾಗ ಟಾಕ್ಸಿಕ್ ಆಗ್ತದೆ. ಪ್ರಮಾಣದಲ್ಲಿದೆ, ಎಲ್ಲವೂ ಪ್ರಮಾಣದಲ್ಲಿದೆ, ಹೌದಲ್ಲ? ತೆಗೆದು ನೋಡ್ರಿ. ಎಲ್ಲಾರ ಟ್ರೇಸ್ ಕಂಡ್ರೆ ಇದೇ ರಿಪೇರಿ ಮಾಡ್ಕೊಳಕ್ ಬರ್ತೈತಿ. ನೀನು ಟ್ರೇಸ್ ಇದ್ದು ಹಂಗೆ ಹಾಕ್ಬಿಟ್ರೆ ಉಳಿತವೆ. ಟ್ರೇಸ್ ಇದ್ಕೊಂಡ್ರೆ ಅದನ್ನ ಹಾಕಿ ತೊಳೆಬೇಕು. ಈ ನೀರ್ನಾಗ ಹಾಕಿ ಕುದಿಸೋದ್ರಿಂದ ಬಟ್ಟೆ ಗುಣಮಟ್ಟ ಕಡಿಮೆ ಆಗೋದಿಲ್ಲ. ಏನಾಗುತ್ತೆ ಸರ್, ಅದು ಕಾಟನ್ ಬಟ್ಟೆನೇ ಬೇಕಾಗುತ್ತೆ. ಅವರು ತಗೋತಾರೆ ಅರಿಶಿನ. ಈ 3 ನ್ಯಾಚುರಲ್ ಫೈಬರ್ಗೆ ನ್ಯಾಚುರಲ್ ಬಟ್ ಇದು ಅದಕ್ಕಿಂತ ನಂಗೆ ಚೆನ್ನಾಗಿದೆ ಅನ್ನಿಸ್ತದೆ. ಯಾಕಂದ್ರೆ ಇದು ಹೆಚ್ಚಿನ ಡೆಪ್ತ್ ನೋಡಿ ಒಣಗಿದ ಮೇಲೆ ಗೊತ್ತಾಗ್ತದೆ. ಈಗ ಅಲ್ಲಿ ಹಾಕಿದ್ರೆ ನೋಡ್ರಿ ಅದ್ರದ್ದು ಆ ಬಣ್ಣದ ಯಾವುದೇ ಬಣ್ಣ ಕಿರಿಕಿರಿ ಆಗ್ಬಾರ್ದು. ನಾನು ಒಂದು ಬಣ್ಣದ ಕ್ಲಾಸ್ ಮಾಡುವಾಗ ಉದಾಹರಣೆ ಕೊಡ್ತೀನಿ. ಒಬ್ಬ ಹುಡುಗ ಇರ್ತಾನೆ, ಬಂಗಾರ ಚೈನ, ಬೆಳ್ಳಿ ಕಡಗ
ತಲೆ ಮೇಲೆ 9 ಕಲರ್ದು ಚಸ್ಮಾ ಹಾಕೊಂಡು ಬಿಸ್ಲಾಗ ಹೊಂಟಿರ್ತಾನ. ಅವ್ನ್ ನೋಡಕ್ ಆಗುತ್ತಾ? ನೋಡಿದ್ರೆ ನಿಮ್ ಕಲ್ಲು ಹೋಗಿ ಹೆಂಗ ಆಕತಿ? ಅವ ಏನು ಮಾಡಿಲ್ಲ ನಿಮಗ. ಯಾಕಂದ್ರೆ ಅವು ರಿಫ್ಲೆಕ್ಟ್ ಆಗಿ ನಿಮ್ ಕಣ್ಣಿಗೆ ಮಣ್ಣಿಗೆ ಕಿರಿಕಿರಿ ಕೊಡ್ತಾವ. ಅದಕ್ಕೆ ಸೂದಿಂಗ್ ಆಗಿರ್ಬೇಕು ಕಲರ್. ಬೇಬಿ ಹ್ಯಾಸ್ ನಾಟ್ ಸೀನ್ ಎನಿ ಕಲರ್. ಎಲ್ಲರ ಇಫೆಕ್ಟ್ ಮೈಂಡ್ ಮೇಲೆ ಆಗೋದ್ರಿಂದ ಆ ಮಗುವಿಗೆ ಭಯಂಕರ ಬಣ್ಣ ತೋರಿಸಿದ್ರೆ ಹುಟ್ಟಿದ ಕೂಡಲೇ ಕಾಸಕತ್ತಿಲ್ಲ ಬೆಚ್ಚಿ ಬಿಡಿ ಸರ್. ಭಯಂಕರ ಲೈಟ್ ತೋರಿಸಿದ್ರೆ ಹಂಗ ಮೈಲ್ಡ್ ಕಲರ್ ಪಡ್ಬೇಕು. ಅದಕ್ಕೆ ಕಲರ್ಲೆಸ್ ಇದ್ರೆ ಈಗ ಅದನ್ನ ತೆಗೆದ್ಬಿಟ್ರೆ ನೆಕ್ಸ್ಟ್ ನೀವೇ ಯಾರು ಮಾಡ್ತೀರಿ ಎಕ್ಸ್ಪೆರಿಮೆಂಟ್. ಇದು ಎರಡು ಚೆಲ್ಲದ ನೀರು ನಾ ಮಾಡಿದ್ದನ್ನ ಹೊಳ್ಳಿ ರಿಪೀಟ್ ಮಾಡ್ಬೇಕು. ನೀವು ಇವೆರಡು ತಗೋಬೇಕು. ಅರಿಶಿನ ಅಷ್ಟೇ ಚೇಂಜ್. ಈಗ ಅಡಿಗೆ ಮನೆ ಅನ್ನೋ ಅರಿಶಿನ ಈಗ ಒಂದು ಹೊಲ್ದಾನ್ ತಗೊಂಡಿದ್ದೀವಿ ಇವೆರಡು. ಹೌದ್ರಿ. ಈಗ ಸೇಮ್ ರಿಪೀಟ್ ಮಾಡ್ತೀರಿ ನೀವು ಅಡಿಗೆ ಮನೆ ಅಂತ. ಅದಾದ್ಮೇಲೆ ನಾವು ಬೇರೆದ್ ತಗೊಂಡು ಸುಲಭ ನಮಗೆ ಕಲಿಸ್ಕೊಟ್ಬಿಟ್ರಿ ಅಂದ್ರೆ ಬಟ್ಟೆ ತರೋದು ಕಲರ್ ಪೀಪಲ್ ಕಮಿಂಗ್ ಹಿಯರ್ ಟು ವೇರ್. ಇಲ್ಲಿ ಹಾಕಿದ್ರೆ ಧಾರವಾಡದಾಗ ಎಷ್ಟು ಹುಡುಕಿದೆ ನಾ ಅಂದ್ರ ಎಲ್ಲಿ ಬಣ್ಣ ಹಾಕವ್ರು ಇದಾರೆ ಎಲ್ಲೆಲ್ಲೂ ಸಿಗ್ಲಿಲ್ಲ. ಒಬ್ರೇ ಸಿಕ್ಕರು. ಅವ್ರು ಎಷ್ಟು ತುಟ್ಟಿ ಹೇಳಿದ್ರು ಅಂದ್ರೆ ಅದನ್ನ ಅಲ್ಲ ಬಿಸಿ ಆಯ್ತಲ್ಲ ಈ ಸ್ಟವ್ ಬರ್ಬೇಕು. ಈ ಸ್ಟವ್ ಮಾಡೋ ವ್ಯಕ್ತಿ ಹೌದಾ? ಹಲೋ. ಹಾ ಹೇಳ್ಪಟ್ಟಿ. ಸಮ ಪ್ರಮಾಣದಲ್ಲಿ ಅರಿಶಿಣದ ಬಣ್ಣ. ಆಮೇಲೆ ನೆಕ್ಸ್ಟ್ ಮಾಡ್ತಾರಲ್ಲ ಇವರು ಅದಕ್ ಮಾಡಾಕ ಸ್ಟಾರ್ಟ್ ಮಾಡಿದೀನಿ. ಆಮೇಲೆ ಆಫ್ ಮಾಡ್ಬೇಡಕ್ಕ. ಉಪ್ಪು ನೀರಲ್ಲಿ ನಡು ಮಧ್ಯೆ ಉಪ್ಪು ನೀರು ಹಾಕ್ತೇವೆ. ಮಟ್ಟಿಯ ಏನಾದ್ರು ಡೌಟ್ ಇದ್ರೆ ಮತ್ತೆ ನಾವು ಇಲ್ಲೇ ಇದನ್ನ ಹೇಳಿಸಿರ ಕಡೆ ಕಾಚ್. ಅದು ಲಾಸ್ಟ್ ಇಲ್ಲ ಕಾಚ್ ಮಾಡೋದು ಬೇಡ. ಅವ್ರು ಅದು ಪಲಾಸನೆ ಮಾಡೋದು. ಅಲ್ಲ ನಾವು ಬಿಳಿದೊಂದು ಮಾಡಿ ನೋಡ್ತೀವಿ. ನಿಮ್ಮ ಆ ಪಲಾಸದಾಗ ಒಂದ್ ಬಿಳಿ ಬಟ್ಟೆನು ಮಾಡಿ ನೋಡ್ತೀವಿ. ಯು ಆರ್ ಹ್ಯಾಪಿ ಅಬೌಟ್ ಇಟ್ ವಿಲ್ ಗೋ. ಹ್ಯಾಪಿ ಅಮ್ಮು ಬ್ಯಾಟ್ರಿನೇ ಇಲ್ವಲ್ಲಿ. ಅಮ್ಮು ಬ್ಯಾಟ್ರಿನೇ ಇಲ್ವಲ್ಲಿ. ಇದರಲ್ಲಿ ಬ್ಯಾಟ್ರಿನೇ ಇಲ್ಲ. 20% ಅಷ್ಟೇ. 20% ಅಷ್ಟೇ. ಇದಕ್ಕೊಂದು ಹಾಕ್ರಿ. ಹಾ ಹಾ 4 ಅದಕ್ಕೊಂದು ಏನಾರ ಮಾರ್ಕ್ ಮಾಡಿ ಬರ್ಕೊಳ್ಳಿ. ಆಮೇಲೆ ಯಾವ್ದು 4 ಸರಿ ಅಣ್ಣ 4 ಬಟ್ಟೆ ಹಾಕಿವ್ರಿ. ಸಾಕು. ಒಂದ್ರಾಗ ಮೊದಲು ಅಲಮ್ ಟ್ರೀಟ್ಮೆಂಟ್ ಮಾಡಿ ಅಲಮ್ ವಾಟರ್ ಗ್ಲಾಸ್ ಕೊಡಿ. ಅದಕ್ಕೆ ಹಾಕಿ. ಇಲ್ಲ ಅಳ್ತಿಲ್ಲ. ಯಾಕು ಅರ್ಧ ಬಟ್ಟೆ ಹಾಕು. ಯಾಕಂದ್ರೆ ಅದಕ್ಕೆ ಹಾಕೋದಿಲ್ಲ. ಇದು ಅದಕ್ಕೆ ಹಾಕೋದಿಲ್ಲ. ಕರೆಕ್ಟ್ ಅದ. ಕರಗುವಷ್ಟು ಸುಮ್ಮನೆ ಅಳಗಾಡ್ತೀವಿ. ನೀವು ಹೇಳಿದ್ರೆ ಏನು ಒಂದು ಕೆಮಿಕಲ್ ಹಾಕಿದ್ರು ಅಳಗಾಡ್ತೀವಿ. ಅಂದ್ರೆ ಅಲನ್ನ ವಾಟರ್ ಹಾಕಿ ಬಟ್ಟೆ ನೆನೆಸಿ ಇಕ್ಕಿದ್ವಲ್ಲ ಹಾಕಿ ಪ್ಲೇನ್ ಬಟ್ಟೆಯನ್ನ ನಾವು ನೀರಲ್ಲಿ ಬಿಡ್ತೀವಿ. ಅದನ್ನ ಹಿಂಡಿ ಇಟ್ಟಿದ್ದೀವಿ. ಅಬ್ಸಾರ್ವ್ ಆಗಲಿ. ನಾವು ಅಬ್ಸಾರ್ಬ್ ಇಲ್ಲಿ ಇವರು ನೀರಲ್ಲಿ ಅಲಮ್ ಹಾಕಿದ್ದಾರೆ. ಅಲಮು ಕರಿತು. ಅಲಮ್ ಕರಗಿದ ಕೂಡಲೇ ಎತ್ತಿ 15 ನಿಮಿಷ ಕುದಿಲ್ಲ ಅಣ್ಣ. ಅದು ಏನ್ ಕಲ್ಸಿವಿ ಎಲ್ಲ ಮಾಡ್ಬಿಡ್ಬೇಕು ನಾವು. ಆಮೇಲೆ ಕ್ಲಾಸ್ ಮುಗಿಸಿ ಬಂದ್ಮೇಲೆ ಮಾಡ್ಬೋದು. ಒಂದು 10 ನಿಮಿಷ ಎಕ್ಸ್ಟ್ರಾ ಕೊಡಿ. ಮತ್ತೆ ಯಾಗೋ ಕಲ್ಸಿ ಇವತ್ತು ಇದನ್ನ ಮಾಡಿ ಕರಿತಾ ಅಲಮ್ ಸೇಮ್ ಈಸ್ ರಿಪೀಟಿಂಗ್ ವಾಟ್. ಅವ್ರಿಗೆ ಮನದಟ್ಟ ಬೇರೆಯವ್ರಿಗೂ ಮನದಟ್ಟ ಆಗ್ಬಿಡ್ತೈತಿ. ಈಗ ಅವ್ರಿಗೆ 2ನೇ ಸರಿ ಮಾಡತ್ತೀವಿ ಸೇಮ್ ಎಕ್ಸ್ಪೆರಿಮೆಂಟ್ ಸೆಕೆಂಡ್ ಟೈಮ್. Different color we use. ನೀವು ಇದ್ರ ತೂಕ ಮಾಡ್ಬೇಕ. ಈ ತೂಕದಲ್ಲಿ ನೀವು 2% ಹಾಕಿದ್ರೆ ಸಾಕು. 100 ಗ್ರಾಮಿಗೆ 2 ಗ್ರಾಮ್ ಹಾಕಿದ್ರೆ ಸಾಕು. ಅಲಮ್ ಆಮೇಲೆ ಹೆಂಗ್ ಮಾಡ್ದಂಗೆ ಎಕ್ಸ್ಪರ್ಟ್. ನಾವು ವರ್ಕ್ಶಾಪ್ ಮಾಡಿದ್ರೆ ವಿಲ್ ಶೋ ದೆಮ್ ಹೌ ಟು ಮೇಕ್ ಡಿಫರೆಂಟ್ ಕಲರ್ಸ್ ಇನ್ ಒನ್ ಸೊಲ್ಯೂಷನ್. 10 ಹಾಕಿದ್ರೆ ಏನಾಗಿದೆ, 20 ಹಾಕಿದ್ರೆ ಏನಾಗ್ತದೆ, 30 ಹಾಕಿದ್ರೆ ಏನಾಗ್ತದೆ. ಅಲ್ಲ ಅಣ್ಣ, ಈಗ ನಾವೇನಂತೀವಿ ನ್ಯಾಚುರಲ್ ಅರ್ಶನದ್ದು ಮಾಡಿದ್ರಿ. ಈಗ ಒಂದ್ ಅರ್ಶನದ್ದು ಬೇಡವೇ ಬೇಡ.
ಇಲ್ಲ ಆಗ್ತಾ ಇದೆ. ಮುಗಿಸ್ಬಿಡು. ಅಲ್ಲ ಬೇರೆ ಬೇರೆ ಕಲರ್ ಹೋಗಿದ್ರೆ ಒಳ್ಳೇದು. ಇದು ಅಂದಾಜು 50 ಗ್ರಾಮರ ಸೊಲ್ಯೂಷನ್. ಲೀಟರ್ ಐತೆ ಎಲ್ಲ ನೋಡು. 1 ಲೀಟರ್ ಕಲರ್ ಮಾಡಿದೀವಲ್ವಾ ಅದೊಂದೇ ಹಾಕಿದ್ರೆ ಆಯ್ತಲ್ಲ. ಮೊದಲ ನಾವು ಹರ್ತಾದೊಳಗೆ ಹಾಕಿದ್ವಿ ಕಲರ್ ಮಿಕ್ಸ್ ಮಾಡ್ಕೊಂತೀವಿ. ಅಲ್ಲ ಅದನ್ನು ರೆಡಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಹೇಳ್ತೀವಿ ನಾವು 20 ನಿಮಿಷ ಆಗಲಿಲ್ಲ ಇನ್ನು ಇಲ್ಲ ಹಾಕಿ 20 ನಿಮಿಷ ಹಾಕಿದ್ಮೇಲೆ ಈಗ ಇವ್ರು ಏನಂತಾರ ಇವಾಗ ಟೈಮ್ ಬಿಡ್ರಿ ಪಲಾಸನ ಹಾಕಿ ತೋರಿಸ್ತು. ಪಲಾಸನ ನೀವು ಪಲಾಸನ ಮತ್ತೆ ರೆಡಿ ಮಾಡ್ಬೇಕಲ್ಲ ಸರ್. ಹೌದೌದು. ಇಲ್ಲ ಅದ್ರ ಬದಲು ಕಾಚು ಮಾಡ್ತೀವಿ. ಈಗ ಕಾಚು ರೆಡಿ ಇದೆ ಸರ್. ಅಲ್ಲ ಇದಕ್ಕೇನು ಇದಕ್ಕೆ ಅದು ನೀರ್ ಅದು ಈ ಕಾಚೆ ಮಾಡ್ಬಿಡ್ತೀವ್ರಿ. ಅದ್ರ ಬದಲು ಕಾಚು ತಗೊಳ್ಳಿ ಸರ್. ಕೊಡ್ರಿ ಪಿಂಕ್ ಬರ್ತದೆ. ವಿಜಯ್ ಮೇಲ್ಗಡೆ ತಗೊಳ್ರಿ ಸರ್ ಕಾಚು ಮಾಡ್ತೀವಿ. ಏನಾರ ಮಾಡ್ರಿ ಕೊನೆ ಪಲಾಸ್ಟ್ ಒಂದು ಕಲರ್ ಮಾಡ್ಲಿ. ಅದ್ರ ಮನೆಗೆ ಮಾಡ್ತೀವಿ. ಈಗ ಅದಕ್ಕೊಂದು ಇದಕ್ಕೊಂದು ಹಾಕಿದ್ರೆ ಅರ್ಧ ಹಾಕಿ ಇಷ್ಟು ಅಂತ ಅದು ನೆನಪಿಡ್ರಿ. ಅಷ್ಟೇ ಫಸ್ಟ್ ಆ ಕಡೆ ಆ ಕಡೆ ಹಾಕ್ತಾರೆ ಒಂದು ಪ್ಲೇನ್ ಹಂಗೆ ಮಾಡ್ರಿ. ಈಗ ಇದಕ್ಕೆ ಹಾಕೋದ್ ಬೇಡ್ರಿ. ಇದಕ್ಕಿಲ್ಲ ಇದು ಟ್ರೀಟ್ಮೆಂಟ್ ಆದ್ಮೇಲೆ ಈಗ ಅದಕ್ಕೆ ನೀವು ಎದ್ದಿರಿ ಸ್ವಲ್ಪ ಬೆಚ್ಚಗೆ ಐತ್ರಿ. ಐತೆ ಕುದೀತಲ್ಲ ಸರ್. ಕುದೀತಲ್ಲ ಕುದ್ದಿದೆ ಪರವಾಗಿಲ್ಲ. ಏರ್ಕೊಂತ ಹೋಗ್ಲಿ ಟೆಂಪರೇಚರ್. ಅದಾಗೆ ಪಿಂಕ್ ಕಲರ್ ಸ್ಫಟಿಕ ಎಷ್ಟು ನೀರಿಗೆ ಎಷ್ಟು ಹಾಕ್ಬೇಕು ಸರ್? ನಾ ಹೇಳ್ತೀನಿ 2% ಆನ್ ದಿ ವೇಟ್ ಆಫ್ ದಿ ಮಟೀರಿಯಲ್. ನಾವು ಹೋಗ್ಬೇಕು. 100 ಗ್ರಾಮ್ ಇದ್ರೆ ಇಲ್ಲ ಅದು ಡೈರೆಕ್ಟ್ ಇದು ಎರಡಕ್ಕೂ ಸೇಮ್ ಹಂಗೆ. ಈ ಪ್ಯೂರ್ ಅದು ಡೈರೆಕ್ಟ್ ತಗೊಳ್ಳಿ. ಬಟ್ಟೆ ಹಾಕು ಸರ್. ಅದೊಂದು 15-20 ನಿಮಿಷ ಹಂಗೆ ನೀವು ಬಿಡಿ. ಎಕ್ಸರ್ ಮಾಡ್ತೈತಿ. ಒಂದು ಮೈಲ್ಡ್ ಪಿಂಕ್ ಕಲರ್ ಬರ್ತೈತಿ ಅದಕ್ಕೆ. ಅದು ಮೈಲ್ಡ್ ಪಿಂಕ್ ಇರ್ತೈತಿ. ಅದು ಆಮೇಲೆ ಮತ್ತೆ ಎಲ್ಲೋ ಆಗ್ತದೆ. ಇಲ್ರಿ ಇದು ಪಿಂಕಿಶ್ ಒಳಗೆ ಆ ಗ್ರೂಪ್ ಇದೆ. ಎಲ್ಲ ಹಾಕಿಲ್ಲ ಇದು ಬಹಳ ಆದ್ರೆ ಇದು ಕಾಚು ಒರಿಜಿನಲ್ ಸಿಕ್ಕಿಲ್ಲ ಅಣ್ಣ. ಒರಿಜಿನಲ್ ಕರಿ ಕಾಚು ಸಿಗುತ್ತಲ್ಲ ಆ ಕಾಚು ಸ್ವಲ್ಪ ಮಿಕ್ಸ್ ಮಣ್ಣು ಐತಿ. ಪರವಾಗಿಲ್ಲ ಆದ್ರೂ ಬರ್ತದೆ. ಇನ್ನೂ ಒಂದು ಕಲರ್ ಇಟ್ಟಿಗೆ ಕಲರ್ ಬರ್ತದೆ ಎಷ್ಟೈತಿ ಎಲ್ಲಾದ್ರಾಗೂ ಮಿಕ್ಸ್ ಇನ್ನೂ ಕಾಚದೊಳಗು ಮಣ್ಣು ಹಾಕಿ ಮಾರ್ತೀವಿ ನಾವು ಅದನ್ನ. ಅದೇ ಬೇಸಿಕ್ ಕಾಚು ಬರೀ ಕರ್ಗಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದಲ್ವಾ ಸರ್? ಕಾಚಲ್ಲ ಕಾಚು ಸ್ಫಟಿಕ. ಸ್ಫಟಿಕ ಕರಗೇ ಬಿಡ್ತೈತ್ರಿ. ಅಣ್ಣ ಸ್ಫಟಿಕ ತೆಗಿ ಅಣ್ಣ. ಟೈಮ್ ಈಗ ಫಿಕ್ಸ್ ಮಾಡಾಕ್ತಾರಲ್ಲ ಇನ್ನೂ ಇಲ್ವಾ? ನಮ್ಗೆ ಏನ್ ನೋಡ್ಬೇಕಾಯ್ತೆ ಯಾವ್ದ್ರಾಗ ಚೆನ್ನಾಗಿ ಕುದಿಸ್ ಫಸ್ಟ್ ಇಟ್ಕೊಂಡಿದ್ರು, ಅದನ್ನ ಗ್ಲಾಸ್ ಅಲ್ಲಿ ಎತ್ತಿಕೊಂಡಿದ್ರು ಆವಾಗ್ಲೇ ಫಸ್ಟ್ ಒಂದು. ಖಾದಿ ಕಾಟನ್ ತೆಳ್ಳಗ್ ಕೇಳಿದ್ದೇವಾದ್ರು ಸಿಗಿಲ್ಲ. ಇದು ಆ ಅಕ್ಕ ಮಾಡ್ತಿದ್ದಾರೆ. ಇದು ಮುಗಿದ್ಮೇಲೆ ಸ್ಟಾಪ್ ಮಾಡೋಣ. ಚಾರ್ಜ್ ಸಾಕ್ ಬಿಡಿ ಸರ್. ಹಂಗೆ ಈಗ ಅದಕ್ಕೆ ಅರ್ಧ ಇದು ಆಮ್ಲ
ಈಗ ಅದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಇರ್ತೈತಿ ನೀವು ಅಬ್ಸರ್ವ್ ಮಾಡಿ. ಅದು ಪಿಂಕ್ ಬರಲಿ, ಇದು ಬ್ರೌನ್ ಬರಲಿ. ಅಂದ್ರೆ ಇದು ಫಸ್ಟ್ ಒಂದ್ ಸ್ವಲ್ಪ ನೀರ್ ಕಲ್ಸ್ಬಿಟ್ಟು ಆಮೇಲೆ ಅಂದ್ರೆ ಅದು ಕಲರ್ ಎನ್ಹಾನ್ಸ್ ಮಾಡುತ್ತೆ, ಡೆಪ್ತ್. ಒಂದ್ 10 ನಿಮಿಷ ಕುದ್ದಿದೆ. ಇದು ಸಾಲ್ಟ್ ಫಿಕ್ಸಿಂಗ್ ಲಾಸ್ಟ್ ಸಾಲ್ಟ್ ಮಿಕ್ಸಿಂಗ್. ಇದು ಸ್ವಲ್ಪ ಕುದಿ ಬಂದ ಕೂಡಲೇ ಈಗ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ಎದಕ್ಕೆ ಅದು ಬೇಕಾದ್ರೆ ಮೈಲ್ಡ್ ಇಟ್ಕೊಳ್ಳಿ, ಅದು ತುಂಬಾ ಕುದಿತಾ ಇದೆ, ಮೈಲ್ಡ್ ಇಟ್ಕೊಳ್ಳಿ. ಈಗ ನೋಡ್ರಿ ಅಬ್ಸರ್ವ್ ಮಾಡ್ತಾರೆ ಕಲರ್ ಹೆಂಗ್ ಚೇಂಜ್ ಆಗಿದೆ. ತೋರಿಸ್ರಿ ಈ ಕಡೆ ತೋರಿಸ್ರಿ, ಮತ್ತೆ ಹಾಕಾಕತ್ತೀರಿ. ಸರಿ ಮತ್ತೆ ಪಿಂಕ್ ಮೈಲ್ಡ್ ಪಿಂಕ್. ಇಲ್ಲ ಇನ್ನ ಇರ್ಲ ಇನ್ನು 5 ನಿಮಿಷ ಲೈಟ್ ಅದು ಪಿಂಕ್ ಆದ್ರೆ ಇದು ಸ್ವಲ್ಪ ಎಲ್ಲೋ. ಮತ್ತೆ ಎಷ್ಟು ಸಿಂಪಲ್ ಮಾಡಿ ಕೊಟ್ರ ನಮ್ಗೆ ಈಗ ಕಾಚಿದ್ದು ಬಣ್ಣ ಎಷ್ಟು ಚಂದ ಬರ್ತೈತಿ, ಅಷ್ಟದ ಬಣ್ಣ ಎಷ್ಟು ಚಂದ ಬರ್ತೈತಿ. ಬಟ್ ಇದು ಕಲರ್ ಚೆಂಡು ಹೂವಿಂದು ಬಣ್ಣ ಬರ್ತೈತಿ. ಆಮೇಲೆ ಅವ ಸ್ಪೆಷಲಿ ಊಲ್ ಮತ್ತು ಸಿಲ್ಕ್ ಮೇಲೆ ತುಂಬಾ ಚೆನ್ನಾಗಿರ್ತದೆ. ಯಾರು ರಿಚ್ ಪಾರ್ಟಿ ಹುಡುಗರು ಮಕ್ಕಳಿಗೆ ಸಿಲ್ಕ್ ಬಟ್ಟೆನೇ ಕೊಡ್ಬೋದಲ್ಲ ಈ ತರ ನ್ಯಾಚುರಲ್. ಸಿಲ್ಕ್ ಇದೆ ಪ್ರೋಟೀನ್ ಮೆಟೀರಿಯಲ್, ಅವ್ರ ಸ್ಕಿನ್ ಇಸ್ ಆಲ್ಸೋ ಪ್ರೋಟೀನ್ ಮೆಟೀರಿಯಲ್. ಹಂಗಾಗಿ ಅದಕ್ಕೆ ರ್ಯಾಪ್ ಮಾಡಿದ್ರು ಏನು ನಮ್ದೇನ್ ಚರಕ ಅದಲ್ಲ, ಅದಕ್ಕ ಹಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತದೆ. ನೀವೇನ್ ಮೆಟೀರಿಯಲ್ ಐತಲ್ರಿ ಅದು ಸಿಲ್ಕ್ದು ಹಂಗೆ ಸಿಗ್ತೈತಿ ರೋವಿಂಗ್, ಅದನ್ನ ತಂದು ಕೊಡ್ತೀವಿ. ಅಲ್ಲಲ್ಲ, ನಾ ಏನ್ ಹೇಳಿಕತ್ತೀನಿ ಅಂದ್ರೆ ಅದಕ್ಕ ಒಂದು ಕವರ್ ಹೊಲಿಸಿದ್ವಿ ನಾವು. ಹಿಂಗ್ ಹೆಗಲೊಳಗೆ ಹಾಕೊಂಡು ಹೋಗೋದು ಹೆಚ್ಚು ಈಸಿ ಆಗ್ತದೆ. ಅದೇ ಕವರ್ ಇತ್ತಲ್ಲ ಅದಕ್ಕೆ ಬಣ್ಣ ಹಾಕಿ ಮಾಡ್ಬೇಕು. ಸರ್ 5 ನಿಮಿಷ ತೆಗಿಬೋದು. ತೆಗಿಲ ಅಣ್ಣ ಇದನ್ನ ತೆಗಿಬೇಡ್ರಿ. ನೀರ್ ಹಾಕದೆ ಸರ್. ನೀವು ತಳಗ್ ನೋಡಿ ಬಣ್ಣ ಕಡಿಮೆ ಆಯ್ತಾ, ನೀವು ಹಾಕಿದ ಬಣ್ಣ ಜಾಸ್ತಿನೇ ಇದೆ. ಅವಾಗ ಮೊದಲು ನೋಡ್ಕೋಬೇಕು ಫಸ್ಟ್ ಒಂದು ಟೈಮ್, ಆಮೇಲೆ ನೋಡ್ಕೊಂತ ಹೋಗ್ಬೇಕು. ಬಣ್ಣ ಕಡಿಮೆ ಆಯ್ತಾ ಅಂದ್ರೆ ಅಲ್ಲಿ ಬಣ್ಣ ಏರಿಯೋದು ಅಂತ ಇಲ್ಲ ಐತಿ ಇನ್ನು ಬಣ್ಣ. ವೈಟ್ ಬಂತಿದೆ. ನೀರಾ ಕಡಿಮೆ ಅಂದ್ರೆ ಬಟ್ ಬಟ್ಟಿಗೆ ಬೇರೆ ಟೆಸ್ಟ್ ಮಾಡೋದಿಲ್ಲ, ಕ್ಯಾಲರಿ ಬಿಟ್ಟಾರ ಇಲ್ಲ ಮತ್ತಂದಿಲ್ಲ ಏನು ಲೋಕಲ್ ಮೆಥಡ್ ಅಣ್ಣ ಹೋಳಿ ಹಬ್ಬದಾಗ ಸುದ ಹಿಂಗ್ ನ್ಯಾಚುರಲ್ ಕಲರ್ ಮಾಡಿ ಆಟ ಆಡ್ಬೋದು. ಜಾಸ್ತಿ ಟೈಮ್ ನಾವೆಲ್ಲ ಈ ಬೀಟ್ರೂಟ್ ಹಸಿರು ಬಣ್ಣ ಹಿಂಗ್ ಮಾಡಿದ್ವಿ. ಅದಕ್ಕೆ ಅದು ಹೋಗುತ್ತೆ ಕರೆಕ್ಟ್ ಹೋಗೋ ತರ ಮಾಡಿ ಕೊಡ್ತಾರೆ. ಅದು ಹೆಂಗೆ ಅಂತ ಹೌದಾ? ಅದಕ್ಕಿಂತ ಕಮ್ಮಿ ಬಣ್ಣ ಹಿಡಿತದೆ ಬೇರೆ ಕಲರ್. ಗಾರ್ಮೆಂಟ್ಸ್ ಅಲ್ಲಿ ಬೇರೆ ಶರ್ಟ್ ಗಾರ್ಮೆಂಟ್ಸ್ ಅಲ್ಲಿ ಇಟ್ಬಿಟ್ಟು ಅದು ಜಾಸ್ತಿ ಬೀಳ್ತದೆ ಅಂತ ಜಾಸ್ತಿ ದೊಡ್ಡ ಪತ್ರ ಇಡ್ಬೋದು ನಿನ್ ಮೇಲೆ. ಈಗ ಅರ್ಶನದ ಮುಗಿತಲ್ಲ, ಅರ್ಶನ ನೀವು ಎಲ್ಲರೂ ಚಲ್ಕೊಂಡ್ಬಿಟ್ಟು ಅದನ್ನ ಡೈಯಿಂಗ್ ಮಾಡಕ್ ಇಟ್ಕೊಳ್ಳಿ. ಅಷ್ಟು ಪಾತ್ರೆ ನಮ್ಗೆ ಒಳ್ಳೇದು. ಅರಿಶಿನ ಅಡಿಗೆ ಮನ್ಯಾಗ ಕೊಡ್ರಿ, ಬೇಕಾದ್ರೆ ಯೂಸ್ ಮಾಡ್ಕೊ. ಅಲ್ಲಣ್ಣ ಇದ್ರಲ್ಲಿ ಅದಿಲ್ಲ ನಾವು ಬಟ್ಟೆ ಅದಕ್ಕೆ ನಮಗ್ ಮುಗಿತೀನಿ ಪ್ರಯೋಗ, ಅದನ್ನ ಮಾಡ್ಕೋತ ಕುಂಡ್ರಂಗಿಲ್ಲ. ಇನ್ನೂ ಅದಾವಲ್ಲ ಅದನ್ನ ಅಡಿಗೆ ಮನೆ ಕೊಡ್ರಿ, ಬೇಕಾದ್ರೆ ಬಳಸ್ತೀವಿ. ಕಷಾಯ ಮಾಡಿಬಿಡ್ತಾರ. वो खत्म हो गया, उतना ज्यादा हो गया तो उनको दे दो, कई खाने में किसमें भी यूज कर सकते हो. हमको वो चाहिए वापस. ओके बर्तन बर्तन चाहिए. बर्तन धो के नीचे नीचे रखो, गरम है नीचे क्या? रखो, नीचे रखो. ಸರಿ ಹಿಂಗಿಡ್ದೆ ಒಂದೇ ಕೈ ಇದನ್ನು ಅದೇ ತರ ಇದೇನಿತ್ತು ಅರ್ಶನ ಬೇರೆ ಎಂತ ಮತ್ತೆ ಇಲ್ಲ ಅದನ್ನ ಹಾಕ್ಬೇಕು. ಅಲ್ಲೇ ಅಲ್ಲೇ ಐತೆ. ಇದೇನ ನ್ಯಾಚುರಲ್ ಅಂಗಡಿ ಅಲ್ಲ, ಇವಾಗ ಅಲ್ಲಿ ಹಾಕಿರೋದು ಯಾವ ಕಲರ್ ಅಮ್ಮ? ಇದು ಮೆಹಂದಿ, ಇದು ಕಾಚು. ಅದು ಹೂವಿಂದು ಈಗ ಹೂವಿನ ಸಣ್ಣ ತಗೋಬೇಕೀಗ.
ಸಣ್ಣದ್ ಮಾಡಿ ನೋಡು ಹೂವಿಂದು ಪಕ್ಕ ಬತ್ತಂದ್ರೆ ಅದು ಸರ್ ಹಂಗೆ ಅದ್ರಾಗ ಮಾಡುವ ಇಲ್ಲಿಕಂದ್ರೆ ಕಾಚಲ್ಲೇ ಮಾಡಿ ನಿಮ್ದೇ ಕಲರ್ ಬಂದ್ರೆ ಇದು ಪರ್ಪಲ್ ಸಾಕಾಗುತ್ತಾ ಶರ್ಟ್ ಅದು ಅಷ್ಟು ಮಾತ್ರ ನೋಡ್ರಿ ನಿಮ್ದೇ ಕಲರ್ ಇದೆ ಮೆಹಂದಿ ಬಾಳ ಎರಡು ಸೇಮ್ ರೀ ಇದು ಕಾಲಮ್ ಹಾಕಿದೆ ಮೆಹಂದಿ ಬಾಳ ಐತಿ, ಕಾಚ್ ಸ್ಫಟಿಕ ಬಾಳ ಹಾಕಿದೆ ಇದಕ್ಕೆ ಸ್ಫಟಿಕ ಹಾಕಿಲ್ಲ. ಎಲ್ಲ ಸೇಮ್ ಅದು ಬ್ರೌನ್ ಬರುತ್ತೆ ಅದು ಪಿಂಕ್ ಬರುತ್ತೆ ಇದು ಲೇಟ್ ಆಗಿ ಲೈಟ್ ಹೊಡೆಯುತ್ತೆ ಬಟ್ ಇದು ಜಾಸ್ತಿ ಪಕ್ಕ ಇರ್ತದೆ. ಇದು ಮೆಹಂದಿ ಇದು ಕಾಜ್ ಎಲ್ಲಾನು ಅಷ್ಟೇ 335 People ಅರ್ಧ ಮತ್ತೆ ನಾವು ಕೇಳಿದ್ರೆ ಆಂಟಿ ಇದನ್ನ ತೆಗೀರಿ 15 ನಿಮಿಷದ ಮೇಲೆ ಆಯ್ತು. ನಿಮ್ ನೋಡ್ರಿ ನ್ಯಾಚುರಲ್ ಐತಿಲ್ಲ you appreciate it. Content ಐತಿಲ್ಲ ಅದ್ರಾಗ you appreciate. If there is a tonal variation because of the modern thing, all that time and the ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರಿಗೆ ನಮ್ಗಿಂತ our art. This is a limitation. ತೊಳಿದೈತಾ ಅಥವಾ ಇದು speciality of ಫಸ್ಟ್ ಟೈಮ್ ಅಲ್ಲ ಹಿಂಗ ಆಗೈತೆ ಒಂದೆರಡು ಸಲ ಮಾಡಿದ್ರೆ ನಿಮಗೆ ಹಾ ಎಕ್ಸ್ಪೀರಿಯನ್ಸ್ ಹಂಗೆ ಇರುತ್ತೆ like this. ಅದನ್ನ ತಗೊಳ್ಬೇಕು. ಹಂಗೆ ಕೆಲವು ಇನ್ನು ಕಲರ್ ಇದೆ ಅಂತೆ ಬೈಲಿ ನೀನು ಉಗುರ್ ಮೇಲೆ ಬಿಟ್ಟು ನೋಡ್ತೀನಿ ಅಂದ್ರೆ ಇಂಡಸ್ಟ್ರಿ ಆರ್ಡರ್ ಒಂದು ಕೋಡ್ ಇರ್ತೈತಿ ನಂಬರ್ ಆ ರಿಪೀಟ್ ಅದೇ ಕೋಡ್ ಕೊಟ್ರೆ ನಾವು ಅದೇ ಕೊಡ್ಬೇಕು ಅದನ್ನು ನೀನೇ ಹಾಕೋ ಇಲ್ಲ ಇಲ್ಲೇ ಗೊತ್ತಾಗುತ್ತಲ್ಲ ಕಲರ್ ಒಂದೇ ಒಂದೇ ತರ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಹೆಸರು ನೋಡ್ತೇವಲ್ಲ ಹಂಗ ಅದೇ ತರ ಕೊಡ್ಸಿದ್ದು. ಅವಾಗ ಒಂದೇ ತರ ಕಲರ್ ಕಾಣುತ್ತಾ ನೋಡಿಲ್ ಪುಟ್ಟಿ ಅದ್ರಲ್ಲೇ ನಿನ್ ಕೈ ಮ್ಯಾಗ ಕಲರ್ ಕಂತಂದ್ರೆ ಇರಲ್ಲ ಎರಡು ದಿವಸ ಅಲ್ಲೇ ಲೈಟ್ ಇಲ್ಲಿ ಡಾರ್ಕ್ ಹಾಕೈತೆ ಇಲ್ಲಿ ಚೆಕ್ಕೊಂಡೈತೆ ಅಂತ ಈಗ ಬಟ್ ಮೇಲೆ ಚೆಕ್ ಮಾಡ್ರಿ ಮೇಡಮ್ ಅವ್ರೆ ಮಾಡಿದೆ ಕಡಿಮೆ ಆಗಿದೆಯಾ ನೋಡಿ ಇನ್ನೊಂದ್ ಸ್ವಲ್ಪ ಆಗ್ಬೇಕು ಇವ್ರದ್ದು ಬೇಗ ಆಗಿದೆ ಯಾಕಂದ್ರೆ ಅದು ಮೊದಲು ಅಲಮ್ ಐತಲ್ಲ ಅದು ಹಿರ್ಕೊಂಡಿರ್ತೈತಿ ಇದಕ್ಕಿನ್ನೂ 8 ನಿಮಿಷ ಇದೆ 20 ನಿಮಿಷ ಆಗ್ಬೇಕಲ್ಲ ಟೈಮ್ ಹೆಚ್ಚಿನ ಇಲ್ಲಿ ನೋಡ್ರಿ ಅಣ್ಣ ಇಲ್ವಾ ಅಥವಾ ನನ್ ಬೆಳ್ಳೆ ಕಲರ್ ಐತಲ್ಲ ಅಲಮ್ ಹಾಕೋದು ಇವ್ರಿಗೆ ಹಾಗಾದ್ರೆ ಇಲ್ಲಿ ನೋಡ್ರಿ ನಿಮ್ದು ಇಲ್ಲಿ ಇನ್ನೂ ಡಾರ್ಕ್ ಐತಿ ಡಾರ್ಕ್ ಐತಿ ಅಲ್ಲಿ ಚೊಕೋಬೇಕದು ಬೇಡ ಅಲ್ಲಿ ಗೊತ್ತಾಗುತ್ತೆ ಮತ್ತೆ ಯಾಕೆ ಹೋಗ್ರಿ ಮ್ಯಾಕ್ ಬಂದ್ರೆ ನಿಮ್ಮ ಇಲ್ಲ ಚಮಚ ನಿಮ್ಮ ಮುಗುರ ಕೆಂಪ ಬೇರೆ ಶಾಪಲ್ಲಿ ಇದ್ವಲ್ಲ ಚಿಕ್ಕ ಚಿಕ್ಕದು ಎರಡು ತಗೊಂಬರ್ರಿ ಆ ಪಲಾಶ ನಿಂಗೆ ಸುಡ್ತೈತೆ ಅದು ಕೈ ಹಿಡಿಯಾಕಳ ಪಲಾಶ ಟ್ರೈ ಮಾಡುವ ಪಲಾಶ ಬರುತ್ತೆ ಒಳ್ಳೆ ಆರೆಂಜ್ ಕಲರ್ ಇದೆ ನೋಡ್ರಿ ಅಲ್ಲ ಶರ್ಟ್ ಕುತ್ ಸಾಕಾಗುತ್ತಾ ಅಂತ ಅದೇ ಇದು ಇದ್ರ ಅರ್ಧ ಹಿಡಿಬೇಕು ಇದು ಅರ್ಧ ಕಲರ್ ಬಂದಿಲ್ಲ ನೋಡುವ ನಮಗೆ ಇನ್ನೊಂದ್ ಸ್ವಲ್ಪ ಅದು ಕಸರು ಮುಸುರು ನಿಮಿಷ ಈಗ ಕೊಟ್ಬಿಟ್ರೆ ಸಮಸ್ಯೆ ಆಗುತ್ತೆ ಅದು ಅದನ್ನೇ ಮಾಡ್ತಾ ಇದ್ದಾರೆ ದಿನ ಪೂರ it is just not real color. Half of this one only will get. Whatever you see the wet, half ಇದ್ರಲ್ಲಿ ಅರ್ಧನೇ ಬರುತ್ತಾ ಎಂಡಿ ಮತ್ತೆ ಫಸ್ಟ್ ಅವ್ರು ತೊಗೊಂಬಂದಿ ಆರೆಂಜ್ ಶೇಡ್ ಡಾರ್ಕ್ ಇಲ್ಲ ನೀವೇ ಎದ್ರಿ ಇದು ತಣ್ಣೀರ ತಣ್ಣೀರು ಎದ್ರಿ ಎರಡು ಕೈಲಿ ಸುತ್ತಿ ಎಲ್ಲಾರ ಹತ್ತಿತ್ತ ನೋಡಿ ಹೆಚ್ಚಿಗೆ ಹಚ್ಚಿದ್ರೆ ಅದು ಕಲಿ ಆಗುತ್ತ ಯೂನಿಫಾರ್ಮ್ ಆಗೈತಾ ಒಂದೇ ತರ ಐತಾ ಸಿಗ್ಬೇಕು ಅನ್ಸಿಸಿದ ಕಲರ್ ಎಲ್ಲ ಬೀಳುತ್ತೆ ಏನು ಬಿಟ್ಟಿಲ್ಲ ಸರ್ ಈ ದಾಸವಾಳ ಹೂವಿನಿಂದ ಮಾಡ್ಬೋದಾ ಮಾಡ್ತಾರೆ ಅದು ಕಲರ್ ಮಾಡೋದೇ ಒಂದು ದೊಡ್ಡ ಕೆಲಸ ಯಾಕೆಂದ್ರೆ ಈಗ ಯಾವ್ದು ರೆಡಿ ಅದ ಯಾವ್ದು ಸಬ್ಜೆಕ್ಟ್ ಇದಾವಲ್ಲ ಅವನ್ನ ಎಲ್ಲ ಬಣ್ಣದೂ ಕೆಲವು ಬಿಡ್ತಾವ ಅದೇ ಹೇಳಿದ್ನಲ್ಲ ಇಟ್ ಇಸ್ ಆಲ್ ಡಿಪೆಂಡ್ ಅಪಾನ್ ಯಾವ ಥರ ದಾಸವಾಳ ಏನ್ ಬಣ್ಣ ಅದ ಅದು ಹೇಳಿದ್ರಲ್ಲ ಕೆಂಪು ದಾಸವಾಳ ಹೀಗಿದು ಉಪ್ಪು ನೀರು ಹಾಕ್ಲಣ್ಣ ಫಿಕ್ಸ್ ಮಾಡ್ಬೇಕಂತ ಹಾಕಿ ಇವರು ಇಟ್ಕೊಂಡಿದ್ದೇವೆ ಅದಕ್ಕೆ ಹಾಕಿ ನೀರು ಉಪ್ಪು ಇನ್ನೊಂದ್ಸಲ ಇದಕ್ಕೇನ್ ಬೇಡವಾ ಅದಕ್ಕೆ ಹಾಕಿ ಇದ್ರಲ್ಲಿ ಡ್ರೆಸ್ ಹಾಕೋದು ಎಲ್ಲಿ ಸಣ್ಣದ್ ಲೋಟ ಇತ್ತಲ್ಲ ಸರ್ ಅದಕ್ಕೆ ಇದನ್ನ ಹಾಕಿಲ್ಲ ನಾವು ಸ್ಫಟಿಕ ಹಾಕ್ಲಾರದ್ದು ಅದು ಈಗ ಉಪ್ಪು ಹಾಕಿ ಫೈನಲ್ ಮಾಡ್ತಾರೆ
ಈಗ ಕುದಿಸ್ರಿ ಅದು. ಇದಕ್ಕೂ ಹಾಕಿ ಇದೊಂದು ಆಫ್ ಮಾಡಿದ್ರು ಅಲ್ಲಿದೆ ನೋಡೋಣ ಇದಕ್ಕೂ ಹಾಕಿ ಅಣ್ಣ ಅದನ್ನ ಕೊಡು ಇದಕ್ಕೆ ಹಾಕಿಲ್ಲ ತೊಳೆದು ಲೈಟ್ ಇದಕ್ಕೆ ಹಾಕ್ಬಿಡಿ direct. ಇದಕ್ಕೂ ಉಪ್ಪು ಹಾಕಿ ಇಲ್ಲ ಆಫ್ ಆಗಿದೆ. ಆಫ್ ಮಾಡಿದಾರ ಇದು ಎತ್ಬಿಟ್ಟು ಇಲ್ಲಿ ಇಡ್ರಿ, ನಾವೆಲ್ಲ ತೊಳ್ಕೊತೀವಿ, ನೀವು ಉಪ್ಪು ಹಾಕಿ ಕಲಿಸ್ಕೊಂಡಿರ್ತಾರೆ. अभी खत्ता ಲೈಟ್ ಕಲರ್ ಹಾಕಿದ್ರೆ कांच ಬೋತ್ ಹಾಕ ವಾಟರ್ ಹಾಕೊಡು ಎಷ್ಟು ಹಾಕಿದೆ? ಅರ್ಧ ಲೋಟ ಹಾಕಿದ್ದೀನಿ ಸಾಲ್ಟ್ ವಾಟರ್. होता कांच डिफरेंट, वन इज विथ अल्लम, वन विदाउट अल्लम. ಏ ನೆಕ್ಸ್ಟ್ ಇಂಪಾರ್ಟೆಂಟ್ ಐತೆ, ಇದ್ರ ಮೇಲೆ ನಾವು ಅವರು ಡಿಸೈಡ್ ಮಾಡುವ ಡೈರೆಕ್ಟ್ ಪಲಾಶ್ ಹಾಕೊಳ್ಳುವ ಅಥವಾ ಬೇರೆ ಜೊತೆ ಮಿಕ್ಸ್ ಮಾಡಿ ಕೊಡುವ. ಅದು ಕಲರ್ ಜೋಡಿ ಮ್ಯಾಚ್ ಆಯಿತು ಓಕೆ, ಇಲ್ಲಾಂದ್ರೆ ನಾವು ಇಲ್ಲಿ ಆ್ಯಡ್ ಅದರ್ ಕೂತ್ರಿ ಅಷ್ಟ ಡಾರ್ಕ್ ಕಲರ್ ಮಾಡಿದ್ವಿ. ಪಲಾಶ ಕಲರೇ ತುಂಬಾ ಚೆನ್ನಾಗಿದೆ. ಅದು ಎಲ್ಲದಕ್ಕಿಂತ ಚೆನ್ನಾಗಿ ಕಾಣುತ್ತೆ ಕಲರ್ ಅಲ್ವಾ? ಈ ಎರಡು ಬಟ್ಟೆನಲ್ಲಿ ನೋಡಿದ್ವಲ್ವಾ? ಅದು ಇನ್ನೂ ಸ್ವಲ್ಪ ಜಾಸ್ತಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದು ಆದ್ರೆ ಇನ್ನೂ dark ಪಿಂಕ್ ಕಲರ್ ಇದು ಸ್ಫಟಿಕ ಹಾಕಿದ ಬಟ್ಟೆ ಇದು. ಹಾಂ, ಈಗ ಅಲ್ಲೆಲ್ಲ ಕಾಣ್ತಾ ಇತ್ತಲ್ಲ ಸರ್, ಇದು ಇನ್ನು ಅಂತ ಇಂಥಲ್ಲೇ ಬೇರೆ ಲೈಟ್. ಹೌದೌದು, ಭಾಳ ಚಂದ ಬಂದ. ಯೂಶಲಿ ಇದೇ ಥರನೇ ಬಂದ್ಬಿಟ್ಟಾಗ ಇವ್ರು ಕಾಂಟ್ ಕಂಪೇರ್ ವಿತ್ ದಿಸ್ ರೆಡ್ ಆರ್ ಸಮಥಿಂಗ್ ಎಲ್ಸ್. ಟೋನಲ್ಲೇ ಬೇರೆ ಇವು, ಮೈಲ್ಡ್ ಟೋನ್. But if we want to, let's say, get the red color or the maroon color, then what should we use? There are different sources for that. Manjesta is a color from the root. That you have to ಮಂಜಿಷ್ಟ ಅಂದ್ರೆ ಎಲ್ಲೋನಾ ಸರ್? yellow ಕೇಸರಿ ಮತ್ತು ಕೆಂಪು. ಕೆಮ್ಮಣ್ಣು ಕಲರ್ ಅಲ್ವಾ? ಕೆಮ್ಮಣ್ಣಿಗಿಂತ ಕೆಂಪು. ಮಂಜಿಷ್ಟ ಅಂತ ಸಿಗುತ್ತಾ ಅದೇ ಬಣ್ಣ? ಸಿಗುತ್ತೆ ಅಲ್ಲ, ಅದು ಯಾವ್ದು ಗಿಡದಿಂದ ತಗೋಬೇಕಾ? ಗಿಡದ ಬೇರೆ ಅದು ಸಿಕ್ಕದೆ ಬೇಕಾದಷ್ಟು ಮಾರ್ಕೆಟ್ ಅಲ್ಲಿ ಮಂಜೆಷ್ಟ. Pomegranate or powder ಸಿಗುತ್ತಲ್ವಾ ಸರ್? Which color that will? I am not happy about beetroot. ಅದು ग्रीन में जो रहता है ना, जो कलर निकलता है वो कलर नहीं है एक्चुअली, पक्का कलर नहीं है. जो ड्राई में जो कलर निकलता है ना, that is a real color. Beetroot, dried beetroot. No, any root extraction. अभी आप ಹಳಲೆ ಕೂಡ ಫಿಕ್ಸೆಡ್ ಯಾವ್ದು? ಹಳಲೆ ಹಾ, ಅದಲ್ಲೇ ಮೇಡಮ್ ನಿಮ್ದು ತೊಳೆದ್ರಿ, ಈಗ ಆಯ್ತು. ಆಫ್ ಮಾಡ್ಲಾ? ಆಫ್ ಮಾಡಿ. ಈಗ ನೋಡ್ರಿ, ಈಗ ಬಳ ಮೇಲೆ ಹಾಕೊಂಡು ಕಂಪೇರ್ ಮಾಡ್ರಿ, ಈಗ ಏನು ಕಾಣಂಗಿಲ್ಲ ಬಂದ ನೋಡ್ರಿ. ಅಲ್ಲ ಮೊದಲು ನೋಡಿದ್ರೆ ಏನಿಲ್ಲ, ಬರೀ ನೀರ್ ಐತಿ. ನೀರು ಹಾ, ತೊಳೆದ್ರಿ. ಅದನ್ನೇ ನೀವು ತಿಳ್ಕೊಬೇಕು. ಈಗ ಮುಗೀತು ನನ್ನ ಪ್ರೊಸೆಸ್ ಅಂತ, ಅಲ್ಲಿಗೆ ಮುಗೀತು ಪ್ರೊಸೆಸ್. ಆಫ್ ಮಾಡಿ. ಈಗ ನೆಕ್ಸ್ಟ್ ವಿಲ್ ಟ್ರೈ ದಿಸ್. ಬಡ ಇದು ಒಬ್ರು ವಾಶ್ ಮಾಡ್ಕೊಂಡು ಪ್ಲೀಸ್ ಹೆಲ್ಪ್. ಇಲ್ಲಿ ಪಾಪನ್ ಬಿಟ್ಟು ವಾಶ್ ಮಾಡಿ ಈ ಪಾತ್ರೆ ಇಟ್ಕೊಳ್ಳಿ, ಆ ಪಾತ್ರೆ ನಮಗೆ ಇರ್ಲಿ ಅಂತ ಬಿಟ್ಟು ಪ್ಯಾಚ್ ಇದ್ರು ಡಿಸ್ಟರ್ಬ್ ಮಾಡೋದು ಬೇಡ. 4 ಗಂಟೆ ಆಯ್ತು. ಆಯ್ತು. ಒಂದೇ ಒಂದು ಲಾಸ್ಟ್ ಇತ್ತು. ಆಯ್ತು ಸರ್, ಹಂಗೆ ಕರ್ಕೊಂಡು ಒಂದು ದಿವಸ ಸರ್ ಹಂಗೆ ಯಾವುದಕ್ಕೆ ಇನ್ಫಾರ್ಮ್ ಮಾಡೋದು ಎಲ್ಲ ಮಕ್ಕಳು ಅದಕ್ಕೆ ಅರ್ಧ ಆಗ್ತದೆ. ಒಣಗಿದ್ರೆ ಗೊತ್ತಾಗ್ತದೆ. ಕಲರ್ ಹೆಚ್ಚಿಗೆ ನಿಲ್ಲುತ್ತೆ. ಯಾವ್ದು ಮೊದಲು ನೀರು ಹಾಕಿ ಕಾಯ್ತೀರಿ. ಎರಡು ಬೇರೆ ಬೇರೆ ಎರಡು ಆಲಮ ಎರಡು ಒಂದೇ ಟೈಮ್ ಸ್ಟಾರ್ಟ್ ಮಾಡ್ರಿ. ಒಂದ್ರಾಗ ಅಲಮ್ ಹಾಕೋನು, ಒಂದ್ರಾಗ ಅರ್ಧ ಹಾಕೋನು, ಎರಡೂದ್ರಾಗು ಪಲಾಶ. ಅರ್ಧನೂ ಹಾಕುವ, ಅರ್ಧ ಇಲ್ಲಿವಾಗ ಯೂಸ್ ಮಾಡಿಲ್ಲ. ಅಲಮ್ ಹಾಕೊಳ್ಳಿ, ಅದಕ್ಕೆ ಅರ್ಧ ಕೊಡಿ.